ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಪವಿತ್ರಾತ್ಮರೇ 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 ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ಅವರಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಈ ಬೆಳಗಿನ ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ. ಅಪ್ಪ ತಂದೆಯೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಾವೆಲ್ಲರೂ ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ನೀವು ನಮಗೆ ದಾನವಾಗಿ ಕೊಟ್ಟಂತಹ ನಮ್ಮ ಕುಟುಂಬಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಸೂರ್ಯೋದಯಕ್ಕೆ ಮುಂಚಿತವಾಗಿ ನಿಮ್ಮ ಪ್ರಸನ್ನತೆಯ ಕಿರಣಗಳು ನಮ್ಮ ಮೇಲೆ ಬೀಳುವಂತೆ ನಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿದ್ದೀರಿ. ಸ್ವಾಮಿ, ನಾವು ಕುಳಿತುಕೊಂಡಿರುವಂತಹ ಮನೆಗಳೆಲ್ಲವೂ ನಿಮ್ಮ ಪ್ರಸನ್ನತೆಯಿಂದ ತುಂಬುವಂತೆ, ನಾವು ಕುಳಿತುಕೊಂಡಿರುವಂತಹ ಸ್ಥಳಗಳು
ನಿಮ್ಮ ಪ್ರಸನ್ನತೆಯಿಂದ ತುಂಬುವಂತೆ ಮಾಡಿದ್ದೀರಿ. ನಮ್ಮ ಮನೆಯ ಸುತ್ತಲೂ ಕಟ್ಟಲ್ಪಟ್ಟಿರುವ ಎಲ್ಲ ಕಟ್ಟುಗಳು, ಬಂಧನಗಳು, ಸೈತಾನ ಕೊಡಿಲ ತಂತ್ರಗಳು, ಮಾಟಗಳು, ಮಂತ್ರಗಳು, ಸಕಲ ವಿಧವಾದ ಬಂಧನ ಶಕ್ತಿಗಳು ನಿಷ್ಕ್ರಿಯವಾಗುವಂತೆ ನೀವು ಕಟ್ಟಳೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದ ಈ ಶಬ್ದದ ನುಡಿಗಳು ನಿಮ್ಮ ಪಾದಚರಣಕ್ಕೆ ಧೂಪವಾಗಿ, ಪುಷ್ಪವಾಗಿ ಸಮರ್ಪಿಸುತ್ತೇವೆ. ಈ ಸುಪ್ರಭಾತದಲ್ಲಿ ಯಾರೆಲ್ಲ ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ, ಯಾರೆಲ್ಲ ಮನಮರುಗಿ ಪ್ರಾರ್ಥಿಸುತ್ತಾ ಇದ್ದಾರೋ, ಯಾರೆಲ್ಲ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ, ಅವರ ಮನೆ ಉದ್ಧಾರವಾಗಲಿ ಸ್ವಾಮಿ. ಅವರ ಮನೆ ಉದ್ಧಾರವಾಗಲಿ ಸ್ವಾಮಿ. ಅವರ ಮನೆ ಉದ್ಧಾರವಾಗಲಿ ಸ್ವಾಮಿ. ಅವರಿಗೆ ಶಾಂತಿಯಾಗಲಿ ಸ್ವಾಮಿ. ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಭಿನ್ನಹ ಸ್ವಾಮಿ ಕೋರಿಕೆಗಳು ಈಡೇರ್ಪರಲಿ ಸ್ವಾಮಿ. ಮನಸ್ಸು, ಹೃದಯ, ಆತ್ಮ, ಶರೀರವನ್ನು ಸಮರ್ಪಿಸಿ ಪ್ರಾರ್ಥಿಸುವ ಮಕ್ಕಳು ಸ್ವಾಮಿ. ಹಲವಾರು ಜನರು ಸ್ವಾಮಿ ಈ ಸುಪ್ರಭಾತ ಪ್ರಾರ್ಥನೆಯ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ರಾಜ. ಅಂತೆಯೇ ಈ ಸುಪ್ರಭಾತ ಪ್ರಾರ್ಥನೆಯನ್ನ ಮುನ್ನಡೆಸಲು ಸಹಾಯ ಮಾಡುತ್ತಿರುವಂತಹ ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡದ, ಈ ಮಧ್ಯಸ್ಥ ಪ್ರಾರ್ಥನಾ ತಂಡದ ಎಲ್ಲ ಪ್ರತಿನಿಧಿಗಳನ್ನ, ಮಗಳಾಗಿರುವಂತಹ ಹೆಲೆನನ್ನ, ಜಯಮಾಲಳನ್ನ, ಸಂತೋಷಮನ್ನ, ಮಾಲಳನ್ನ, ಸ್ಟೆಲ್ಲಳನ್ನ, ಮೇರಿಯನ್ನ, ರಾಣಿ ಬಿನ್ನಿ ಕುಮಾರಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ಮಗಳಾದ ಜೋಕಿಮನ್ನ, ಸುಶೀಲನ್ನ, ಶಾಂತಿ ಸಂತೋಷನ್ನ, ಲತೀಶಾ, ಸುನೀತಾ ಸ್ವಾಮಿ ಇವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವಿನ ಮಗನಾಗಿರುವ ಪ್ರಭುವನ್ನ, ಅನಿಲನ್ನ, ಜೋಸೆಫನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೇ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಿತ್ಯವೂ ಈ ಲೋಕದ ಸರ್ವ ಜನತೆಗಾಗಿ ಹೃದಯವನ್ನು ತೆರೆದು ಪ್ರಾರ್ಥಿಸುವ ಎಲ್ಲ ಮಕ್ಕಳ ಪ್ರಾರ್ಥನೆ ನಿಮ್ಮ ಮುಂದೆ ಇದೆ ಸ್ವಾಮಿ. ಇಗೋ ರಾಜ, ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಇದ್ದೇವೆ. ಕಳೆದ ದಿನಗಳಿಂದ ನಮ್ಮಲ್ಲಿ ಆದಂತ ಆಂತರಿಕ ಗಾಯಗಳು, ಪ್ರಾರ್ಥನೆಗೆ ಆದಂತ ಅಡಚಣೆಗಳು, ಸಮಾಧಾನವನ್ನು ಕಳೆದುಕೊಳ್ಳುವಂತಹ ಕ್ಷಣಗಳು, ಆಂತರಿಕ ಗಾಯಗಳೆಲ್ಲವನ್ನ ನಿಮಗೆ ಸಮರ್ಪಿಸುತ್ತೇವೆ ರಾಜ. ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿ, ಅದಕ್ಕೆ ಕಾರಣವಾದವೆಲ್ಲವನ್ನ ನಮ್ಮಿಂದ ತೆಗೆಯಿರಿ ರಾಜ. ನೀವು ತೆಗೆದು ಹಾಕಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ರಾಜ. ದೇವರ ಮುಂದೆ ಕುಳಿತುಕೊಂಡಿದ್ದೇವೆ. ನಮ್ಮ ಮೊರೆಯನ್ನು ಆಲಿಸುವ ದೇವರ ಮುಂದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಓ ನನ್ನ ಸಹೋದರ ಸಹೋದರಿ, ನಮ್ಮ ಪಾಪಗಳಿಗಾಗಿ ಕ್ಷಮೆ ಯಾಚಿಸು. ನಾವು ಮಾಡಿದ ಪಾಪಕ್ಕಾಗಿ ಕ್ಷಮೆ ಯಾಚಿಸಿ ನಮ್ಮ ಪ್ರಾರ್ಥನೆ ಎಂಬ ಧೂಪವನ್ನು ದೇವರಿಗೆ ಸಮರ್ಪಿಸು.
ಅಪ್ಪ ತಂದೆ, ಸ್ತೋತ್ರ ಸ್ವಾಮಿ. ಈ ದಿನ ಕಠಿಣ ಮನಸ್ಸುಳ್ಳ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ ಇದ್ದೇವೆ ರಾಜ. ಇಡೀ ವಿಶ್ವದಲ್ಲಿ ಕಠಿಣ ಹೃದಯದಿಂದ ಜೀವಿಸುತ್ತಿರುವವರನ್ನ, ಕಲ್ಲಾದ ಹೃದಯದಲ್ಲಿರುವವರನ್ನ ನಾವು ಸಮರ್ಪಿಸುತ್ತೇವೆ ರಾಜ. ಈ ಕಠಿಣ ಮನಸ್ಸು ಫಾರೋನ್ನ ಮನಸ್ಸಾಗಿದೆ ರಾಜ. ಫಾರೋನಂತೆ ನಿಮ್ಮ ಮುಂದೆ ಕಠಿಣವಾಗಿರುವಂತಹ ಮಕ್ಕಳಿದ್ದಾರೆ. ಫಾರೋನಂತೆ ಕುಟುಂಬದಲ್ಲಿ ಕಠಿಣವಾಗಿರುವಂತಹ ಮಕ್ಕಳಿದ್ದಾರೆ. ಫಾರೋನಂತೆ ಮಿತ್ರ ಬಾಂಧವ್ಯದಲ್ಲಿ ಕಠಿಣರಾಗಿರುವವರಿದ್ದಾರೆ. ಫಾರೋಹನಂತೆ ಸ್ವಾಮಿ ನೆರೆಹೊರೆಯವರಲ್ಲಿ ವಿಚಾರಣೆಗಳಲ್ಲಿ ಕಠಿಣ ಹೃದಯಗಳುಳ್ಳವರಿದ್ದಾರೆ. ಇಡೀ ವಿಶ್ವದಲ್ಲಿ ಕಠಿಣ ಹೃದಯದಿಂದ, ಕರುಣೆಯೇ ಇಲ್ಲದೆ, ಕಲ್ಲಾದ ಮನಸ್ಸಿನಿಂದ ಮನುಷ್ಯನಲ್ಲಿ ಐಕ್ಯತೆಯನ್ನು ತೋರಿಸದೆ, ಪ್ರೀತಿಯನ್ನು ತೋರಿಸದೆ, ಕ್ಷಮೆಯನ್ನು ತೋರಿಸದೆ, ಸಹಾಯಹಸ್ತಗಳನ್ನು ನೀಡದೆ ಸ್ವಾಮಿ ಸೇಡು ತೀರಿಸುತ್ತಾ ಹಲವಾರು ವಿಧದಲ್ಲಿ ಹಲವಾರು ಜನರಿಗೆ ಕೇಡನ್ನು ಉಂಟು ಮಾಡುತ್ತಾ, ಸ್ಥಾನದ ನಿಮಿತ್ತವಾಗಿ, ಅಧಿಕಾರದ ನಿಮಿತ್ತವಾಗಿ, ಅಹಂಕಾರದ ನಿಮಿತ್ತವಾಗಿ, ಅಹಂಭಾವ ನಾನತ್ವದ ನಿಮಿತ್ತವಾಗಿ, ಹಣ ಆಸ್ತಿಯ ನಿಮಿತ್ತವಾಗಿ ಕಠಿಣ ಹೃದಯವಾಗಿ ಜೀವಿಸುತ್ತಾ ಇದ್ದಾರೆ. ಎತ್ತವರ ಮೇಲೆ ಕರುಣೆ ತೋರದಂತಹ ಕಠಿಣ ಹೃದಯ, ಮಕ್ಕಳ ಮೇಲೆ ಕರುಣೆ ತೋರದಂತಹ ಕಠಿಣ ಹೃದಯ, ಒಡ ಹುಟ್ಟಿದವರ ಮೇಲೆ ಕರುಣೆ ತೋರದಂತಹ ಕಠಿಣ ಹೃದಯ, ತನ್ನ ಮಿತ್ರರ ಮೇಲೆ ಕರುಣೆ ತೋರದಂತಹ ಕಠಿಣ ಹೃದಯ, ಬಂಧು ಮಿತ್ರರಲ್ಲಿ ಮೇಲೆ ಕರುಣೆ ತೋರದಂತಹ ಕಠಿಣ ಹೃದಯ, ಒಬ್ಬ ಬಡವನ ಮೇಲೆಯೂ, ಒಬ್ಬ ದಾರಿದ್ರ್ಯನ ಮೇಲೆಯೂ, ಒಬ್ಬ ಅಂಗವಿಕಲನ ಮೇಲೆಯೂ ಕರುಣೆ ತೋರದಂತಹ ಕಠಿಣವಾದ ಹೃದಯ, ಕಲ್ಲಾದ ಹೃದಯ, ನಾಶ ಮಾಡುವ ಹೃದಯ. ಇಂತಹ ಒಂದು ಫಾರೋನ ಹೃದಯದಂತೆ ಇರುವಂತಹ ಎಲ್ಲ ಮಕ್ಕಳನ್ನು ಈ ದಿನ ನಾವು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ನಾನು ಸಹ ನಮ್ಮ ಜೀವಿತದಲ್ಲಿ ಕೆಲವು ಬಾರಿ ಈ ಕಠಿಣ ಮನಸ್ಸುಳ್ಳವರಾಗಿ ಜೀವಿಸಿದ್ದೇವೆ ರಾಜ. ನಿಮಗೆ ನಾವು ನೋವನ್ನು ಉಂಟು ಮಾಡಿದ್ದೇವೆ ರಾಜ. ನಮ್ಮನ್ನು ಕ್ಷಮಿಸಿರಿ ರಾಜ, ನನ್ನನ್ನು ಕ್ಷಮಿಸಿರಿ ರಾಜ. ನಿಮ್ಮ ಜ್ಞಾನದ ಅರಿವನ್ನು ನಮಗೆ ನೀಡಿರಿ ಅಪ್ಪ ತಂದೆಯೇ. ಇಗೋ ಈ ಕ್ಷಣ ನಿನ್ನ ಮುಂದೆ ಮನಸ್ಸು ತೆರೆದಿರುವ ಪ್ರತಿಯೊಬ್ಬ ಮಕ್ಕಳ ಕಠಿಣ ಹೃದಯವನ್ನು ತೆಗೆದುಹಾಕಿರಿ. ಈ ವಿಶ್ವದಲ್ಲಿರುವಂತಹ ಕಠಿಣ ಹೃದಯವುಳ್ಳ ಪ್ರತಿಯೊಬ್ಬ ಮಕ್ಕಳನ್ನ ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಅವರ ಪರಿವರ್ತನೆಯೊಂದಿಗೆ ಮಾಂಸದ ಹೃದಯವಾಗುವಂತೆ, ಅವರ ಹೃದಯಗಳು ಮಾಂಸದ ಹೃದಯವಾಗುವಂತೆ ಮಾರ್ಪಡಿಸಲಿ. ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿಸುವರು ನೀವೇ ಎಂಬುದಾಗಿ ಎಸೆಕಿಯನ ಪ್ರವಾದಿಯಲ್ಲಿ ಹೇಳಿದ್ದೀರಿ ರಾಜ. ನಿಮ್ಮ ನಿರ್ಮಲೋದಕವಾದಂತಹ ಜೀವ ಜಲವನ್ನು ನಮ್ಮ ಮೇಲೆ ಚಿಮುಕಿಸಿ ನಮ್ಮ ಕಲ್ಲಾದ ಹೃದಯವನ್ನು ನಿಮ್ಮ ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ರಾಜ. ನಾನು ನಿಮ್ಮ ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸುವೆನೆಂದು ನೀವೇ ಹೇಳಿದ್ದೀರಿ ರಾಜ. ನಮ್ಮ ಹೃದಯವನ್ನು, ನಮ್ಮ ಮುಂದೆ ಇರುವಂತಹ ಮಿತ್ರರ ಹೃದಯಗಳನ್ನು, ಎಲ್ಲ ಸಹಪಾಠಿಗಳ, ಎಲ್ಲ ವ್ಯಕ್ತಿಗಳ, ಎಲ್ಲ ರೌಡಿಸಮ್ ಮಾಡುವಂತಹ ಎಲ್ಲ ಕ್ರೂರತನದಲ್ಲಿರುವಂತಹ ಹೃದಯಗಳನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ರಾಜ. ನಮ್ಮ ಪರಿಶುದ್ಧವಾದ ಉನ್ನತ ನಾಮಕ್ಕೆ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಜೀವನವುಳ್ಳ ತಂದೆಯೇ. ಆಮೆನ್, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ.
ಏಸುವೆ ಸ್ತೋತ್ರ, ಏಸುವೆ ವಂದನೆ, ಏಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಆನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ರಾಜ್ಯ. ರಾತ್ರಿಯಲ್ಲೂ ಸುಖಕರವಾದ ನಿದ್ದೆಯನ್ನು ಕೊಟ್ಟು ನಮ್ಮನ್ನು ತೂಕಡಿಸಿದ ಸ್ವಾಮಿ, ಕಾದು ಸಂರಕ್ಷಿಸಿ ಈ ಹೊಸ ದಿನವನ್ನು ಕೊಟ್ಟು ನಿಮ್ಮನ್ನು ಕಣ್ಣು ತೆರೆಯುವಾಗ ನೋಡುವಂತ ಸೌಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಿದ್ರಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಈ ನಿಮಿಷದಲ್ಲಿ ಸ್ವಾಮಿ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರ ಸಹೋದರಿಯರನ್ನ ಸ್ವಾಮಿ ಪವಿತ್ರಾತ್ಮರ ತುಂಬಿ ಬಲಪಡಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಪವಿತ್ರಾತ್ಮ ಪ್ರೇರಣೆ ಒಬ್ಬರನ್ನು ತುಂಬಿ ಪರಿವರ್ತಿಸುವುದಕ್ಕಾಗಿ ಸ್ತೋತ್ರಪ್ಪ. ಹೂಮಳೆಯಾಗಿ ಪವನಾತ್ಮನ ಅಭಿಷೇಕದಿಂದ ನಮ್ಮ ಒಬ್ಬೊಬ್ಬರನ್ನು ಅನುಭವಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮ ಪ್ರಾರ್ಥನಾ ತಂಡದ ರೋಜಾರಿ ಬ್ರದರನ್ನು ಅವರಿಗೆ ದಾನವಾಗಿ ನೀಡಿದಂತ ಆ 2 ಮಕ್ಕಳನ್ನು ಸ್ವಾಮಿ, ಅವರ ಪ್ರಶ್ನೆಯನ್ನು ಸ್ವಾಮಿ ಹೆಚ್ಚಿನ ಸಮಯದಲ್ಲಿ ಸ್ಪರ್ಶಿಸಿ ಅನುಗ್ರಹಿಸಿ ಆ ಮಗನು ಮಾಡುತ್ತಿರುವಂತಹ ಎಲ್ಲಾ ಯೋಜನೆಗಳು ಪವಿತ್ರಾತ್ಮದಿಂದ ತುಂಬಿಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಈಗದ ಕೆಟ್ಟ ಕಡೆಗಳಿಗೂ ಆ ಮಗನ ಆರಿಸಿಕೊಂಡು ಅನೇಕ ಮಕ್ಕಳ ಆತ್ಮಗಳನ್ನು ನಮ್ಮ ಬಳಿಗೆ ಕರೆಗರಿಸಿ ಮಾರ್ಪಡಿಸುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಇವತ್ತು ಸ್ವಾಮಿ, ಯಾವ ತಂದೆ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಚಿಲ್ಲನ್ನು ಕೊಟ್ಟಾನು. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬೇಕೆಂದು ಬಯಸಿದ್ದೇನೆ. ಅದಕ್ಕಿಂತಲೂ ಸ್ವರ್ಗದಲ್ಲಿರುವಂತ ನನ್ನ ತಂದೆ ನಿಮಗೆ ನೀನು ತಾನೇ ಕೊಡಲು ಬಯಸುವುದು ಎಂದು ವಚನದಲ್ಲಿ ನುಡಿದ ಆತನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಧರೆಗೆ ನಾನೇ ಉಪ್ಪೆ ಸಪ್ಪೆಯಾಗಿ ಬಿಟ್ಟರೆ ಈ ಯಾವುದರಿಂದ ತಾನು ರುಚಿ ಬಂತಂದು ಹೇಳಿದಂತ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ರಾಜ್ಯ. ನೀವೆಷ್ಟೋ ಗುಬ್ಬಚ್ಚಿಗಳಿಗಿಂತ ಮೌಲ್ಯವುಳ್ಳವರು, ನಿಮ್ಮ ತಲೆಯ ಕೂದಲು ಸಹ ಎಣಿಕೆಯಾಗಿದೆ ಎಂದು ನುಡಿದಿರಲಪ್ಪ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಾವು ಮಾಡುವಂತ ಒಂದೊಂದು ಇಡೀ ಲೋಕದ ಮಕ್ಕಳ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆ ನಮ್ಮೆಲ್ಲರಿಗೂ ಅನುಗ್ರಹಿಸಿ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ಕಲ್ಲಾದ ಹೃದಯಗಳಿಗಾಗಿ ಪ್ರಾರ್ಥಿಸುವಂತಹ ಕೃಪೆಯನ್ನು ಅನುಗ್ರಹಿಸಿದ್ದರಲ್ಲಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯು ಇನ್ನೂರಷ್ಟು ಪ್ರತಿಫಲವನ್ನು ಹೊಂದುವಂತೆ ಮಾಡಿದಿರಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಾಜ್ಯ. ಅಂದು ಮೋಸೆ ಸಂಗಡ ಇದ್ದ ಹಾಗೆ ಇಂದು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಗೋ ಸ್ವಾಮಿ, ಬಾಯಾರಿದ ಜೀವಿಯಂತೆ ನಾವು ನಿಮ್ಮ ಬಳಿಗೆ ಬರುವಾಗ ಆ ಜೀವ ಜಲದ ನೀರನ್ನು ನಮಗೆ ಧಾರಾಳವಾಗಿ ಅನುಗ್ರಹಿಸಿ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂದು ಎತ್ತದ ಕೊಳದ ಬಳಿ ಇಗೋ ಸ್ವಾಮಿ, ರೋಗ ಕೈಕಾಗಿ ಕಾದು ಕುಳಿತಿರುವಂತಹ ಆ ಮಗಳನ್ನು ಸ್ಪರ್ಶಿಸಿ ಅನುಗ್ರಹಿಸಿದಂತೆ ನಮ್ಮೆಲ್ಲ ರೋಗದ ಅವಸ್ಥೆಗಳಿಂದ ಈ ದಿನ ಬಿಡುಗಡೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾಯಸ್ಥೆ ನಿಮ್ಮ ಮುಂದೆ ಸದಾ ನಾವು ಮೊಣಕಾಲೂರಿ ಪ್ರಾರ್ಥಿಸುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ನೀಡಿದಕ್ಕಾಗಿ ಸ್ತೋತ್ರ ರಾಜ್ಯ. ಇನ್ನು ಯುಗದ ಕಟ್ಟ ಕಡೆಯವರೆಗೂ ಸ್ವಾಮಿ ಹೆಚ್ಚಾಗಿ ಪ್ರಾರ್ಥಿಸಿ ನಿಮ್ಮ ಸೇವೆ ಮಾಡಿ ಇಗೋ ಸ್ವಾಮಿ, ಹೋಗು ನಿನ್ನ ನಾಮಿಗೆ ನನ್ನ ಭಾಗ್ಯವನ್ನು ಇಟ್ಟಿದ್ದೇನೆ, ಲೋಕಕ್ಕೆಲ್ಲ ಶುಭ ಸಂದೇಶವನ್ನು ಸಾರು ಎಂದು ವಚನ ನುಡಿದಂತೆ ಪ್ರತಿಯೊಬ್ಬರು ಸಾರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತೆ ಮರಿಯಮ್ಮನವರೇ, ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ, ಸಕಲ ಸೌಭಾಗ್ಯದ ರಾಣಿಯೇ, ನಿಮ್ಮ ಮಗಳಲ್ಲಿ ಅನೇಕ ಕೋರಿಕೆ ಬೇಡಿಕೆಗಳನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ನೀಡಿದ್ದೀರಾ. ಸದಾ ಖಾನಾವೂರಿನ ವಿವಾಹ ಸಂದರ್ಭದಲ್ಲಿ ಮಾಡಿದಂತ ಸೂಚಕ ಕಾರ್ಯಗಳನ್ನು ನಮ್ಮ ಒಬ್ಬೊಬ್ಬರಲ್ಲಿ ಮಾಡುತ್ತಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪ್ರಾರ್ಥನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನ್ನೇ. ಆಮೇಲೆ ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸು ಜೀವದಾತ. ಇಳುದು ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿದರು, ನನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿದರು. ಯೇಸುವನೊಂದಿಗೆ ಜಯ ಬೇಡುವೆ, ಯೇಸುವನೊಂದಿಗೆ
ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ನಮ್ಮ ಹೃದಯಗಳನ್ನು ತೊರೆದು, ನಮ್ಮೆಲ್ಲ ಬಲಹೀನತೆಗಳನ್ನು ತೊರೆದು, ಆಲಸ್ಯಗಳನ್ನು ತೊರೆದು, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಶಕ್ತಿಯಿಂದ ಆ ಪ್ರಭುವನ್ನು ಆರಾಧಿಸೋಣ. ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಎಲ್ಲವುಗಳಿಗಾಗಿ ಸ್ತೋತ್ರ. ನಿಮ್ಮ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಚಿತ್ತವು ನಮ್ಮಲ್ಲಿ ನೆರವೇರಿದಕ್ಕಾಗಿ ಸ್ತೋತ್ರ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಅಪ್ಪ ತಂದೆಯೇ ಯೇಸುದೇವರೇ ಕರ್ತನೇ ಕರ್ತನೇ ನೋವುಗಳಿಂದ ನಮಗೆ ಆರಾಧನೆ, ಭಾರಗಳಿಂದ ನಮಗೆ ಆರಾಧನೆ, ಕೊರತೆಗಳಿಂದ ನಮಗೆ ಆರಾಧನೆ, ಬಲಹೀನತೆಗಳಿಂದ ನಮಗೆ ಆರಾಧನೆ, ಸಂರಕ್ಷಣೆ. ಹಾಲೆಲೂಯಾ, ಹಾಲೆಲೂಯಾ, ಓ 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 ಹಲ 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 ಹಲ. ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಆರಾಧನೆ, 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 ಯೇಸುವೇ ಮಹಿಮೆ, 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 ಮಹಿಮೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಓ ಹಾಲೆಲೂಯಾ, 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 ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ, ಯೇಸುವೇ. Hallelujah, 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 hallelujah. Oh, hallelujah, hallelujah, hallelujah. Oh, hallelujah. Oh, hallelujah, hallelujah, 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 hallelujah. Oh, hala, 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 hala. Oh, hallelujah, hallelujah, hallelujah. Oh, hallelujah, hallelujah, hallelujah. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಎಲ್ಲ ಕಲ್ಲಾದ ಹೃದಯವುಳ್ಳವರಿಗಾಗಿ ಆರಾಧನೆ, ಎಲ್ಲ ಕಠಿಣ ಹೃದಯವುಳ್ಳವರಿಗಾಗಿ ಆರಾಧನೆ. ಯೇಸುವೇ, ಯೇಸುವೇ, ಯೇಸುವೇ ಆರಾಧನೆ. ಯೇಸುವೇ, ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ, 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 ವಂದನೆ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ.
ಯೇಸುವೆ ಮಹಿಮೆ 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 ಮಹಿಮೆ. ಯೇಸುವೆ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ. ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ. ಓ ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪ್ರಭುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಗುರುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಸ್ವಾಮಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ. ಯೇಸುವೇ ಸ್ತೋತ್ರ ರಾಜ ಸ್ತೋತ್ರ ರಾಜ. ಕಠಿಣ ಹೃದಯಕ್ಕಾಗಿ ಸ್ತೋತ್ರ ರಾಜ ವಂದನೆಗಳು ರಾಜ. ಕಲ್ಲ ಹೃದಯಕ್ಕಾಗಿ ಸ್ತೋತ್ರ ರಾಜ ವಂದನೆಗಳು ರಾಜ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಕಠಿಣ ಹೃದಯಗಳೆಲ್ಲರಿಗಾಗಿ ಸ್ತೋತ್ರ ರಾಜ. ಕಲ್ಲಾದ ಹೃದಯಗಳೆಲ್ಲರಿಗಾಗಿ ಸ್ತೋತ್ರ ರಾಜ. ಯೇಸುವೆ ಕರುಣಿಸಿರಿ ರಾಜ. ದಯವಿಟ್ಟು ರಾಜ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಈ ಸ್ತುತಿ ಬಲಿಯನ್ನು ಸ್ವೀಕರಿಸಿರಿ ರಾಜ. ಈ ಸ್ತುತಿ ಬಲಿಯನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಬಲಪಡಿಸಿರಿ ರಾಜ. ಯೇಸುವೇ 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 ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವೇ ಯೇಸುವೇ ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಯೇಸುವೇ ಯೇಸುವೇ ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲ 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 ಹಾಲ. ಓ ಹಾಲ 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 ಹಾಲ. ರಬಿ 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 ರಬಿ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ. ಓ ಎಲ್ಲ ಕೈಯಲ್ಲ 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 ಮೈಯಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. Hallelujah, 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 hallelujah. Praise the Lord. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲ ಕಠಿಣ ಹೃದಯದಿಂದ ಕಲ್ಲಾದ ಹೃದಯದಿಂದ ಎಲ್ಲರನ್ನು ಸಮರ್ಪಿಸುತ್ತ ವಿಶ್ವಾಸದಲ್ಲಿ ಆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಎಷ್ಟೋ ಜನ ಕುಟುಂಬಗಳಲ್ಲಿ ನಾವು ಕಲ್ಲಾದ ಹೃದಯವನ್ನು ನಾವು ನೋಡುತ್ತೇವೆ. ಕಠಿಣ ಹೃದಯವನ್ನು ತನ್ನ ಸ್ವಂತ ಕುಟುಂಬದಲ್ಲಿರುವ ವ್ಯಕ್ತಿಗಳ ಮುಖವನ್ನು ನೋಡದೆ ಮಾತನಾಡದೆ ಕ್ರೂರತನದಲ್ಲಿ ಇರುವಂತಹ ವ್ಯಕ್ತಿಗಳು, ಕ್ರೈಸ್ತ ಎಂದು ಹೇಳಿಕೊಳ್ಳುತ್ತಾ ಬರೀ ಬಾಯಿ ಮಾತಿನ ಕ್ರೈಸ್ತನಾಗಿ ಮತ್ತೊಬ್ಬರನ್ನು ಪ್ರೀತಿಸದ ಕ್ಷಮಿಸದ ಕಠಿಣ ಕಲ್ಲಾದ ಹೃದಯದವರು. ಫಾರೋನಿನ ಹೃದಯದಂತೆ ಕಲ್ಲಾದ ಹೃದಯದಿಂದ ಜೀವಿಸುತ್ತಿರುವ ಎಷ್ಟೋ ಜನ ಪ್ರಾರ್ಥನಾ ವೀರರು, ಶುಭ ಸಂದೇಶಕಾರರು ಹಾಗೂ ಕಲ್ಲಾದ ಕಠಿಣ ಹೃದಯದಿಂದ ಹಗೆತನದಲ್ಲಿರುವಂತಹ ಯಾಚಕ ವರ್ಗದವರು, ಎಷ್ಟೋ ಜನ ಪ್ರಾರ್ಥನಾ ತಂಡದಲ್ಲಿರುವವರು, ಎಷ್ಟೋ ಜನ ನಾನು ಪ್ರಾರ್ಥಿಸುತ್ತೇನೆ, ನನ್ನ ಪ್ರಾರ್ಥನೆ ದೇವರು ಕೇಳುತ್ತಾರೆ ಎಂದು ಸುಳ್ಳಾಡುತ್ತಾ ಮತ್ತೊಬ್ಬರ ಮೇಲೆ ಕಲ್ಲಾದ ಕಠಿಣ ಹೃದಯದಿಂದ ವರ್ತಿಸುತ್ತಿರುವವರು. ಒಬ್ಬ ದೀನನ ಮೇಲೂ ದಾರಿದ್ರ್ಯರ ಮೇಲೂ ಕರುಣೆ ತೋರದೆ ಅಥವಾ ಒಂದು ಪಾಪಿಯ ಮೇಲೂ ಕರುಣೆ ತೋರಿ ದಯೆ ತೋರದೆ ಹಾಗೂ ಇತರರ ಮೇಲೆ ಇತರ ಆಸ್ತಿಗಳ ಮೇಲೆ ಕರುಣೆ ತೋರದೆ ಕಲ್ಲಾದ ಹೃದಯವನ್ನು ಕಠಿಣ ಹೃದಯದಿಂದ ವರ್ತಿಸುತ್ತಿರುವಂತ ಎಷ್ಟೋ ಜನ ವೈದ್ಯರುಗಳು ಹಣಕ್ಕಾಗಿ ಕಲ್ಲಾದ ಹೃದಯದಿಂದ ಕಠಿಣ ಹೃದಯದಿಂದ ಸೇವೆ ಮಾಡದಿದ್ದಾರೆ. ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಕಲ್ಲಾದ ಹೃದಯದಿಂದ ಕಠಿಣ ಹೃದಯದಿಂದ ಅವರಿಗೆ ಓಟ್ ಹಾಕಲಿಲ್ಲ ಎಂಬ ಸ್ಥಳಗಳಲ್ಲಿ ಹಾಗೂ ವ್ಯಕ್ತಿಗಳಲ್ಲಿ ಛಲ ತೀರಿಸುತ್ತಾ ಇದ್ದಾರೆ. ಎಲ್ಲರನ್ನ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ನಮ್ಮ ನೆರೆಯವರು, ನಮ್ಮ ಊರು, ನಮ್ಮ ವಿಚಾರಣೆ, ಹೀಗೆ ಪ್ರತಿಯೊಂದು ಕಡೆ ಇಡೀ ವಿಶ್ವದಲ್ಲಿ ಈ ಕಲ್ಲಾದ ಹೃದಯವು, ಕುಟುಂಬಗಳಲ್ಲಿ ಕಲ್ಲಾದ ಕಠಿಣ ಹೃದಯವು ತುಂಬಿ ಹೋಗಿದೆ. ಭಾರದಿಂದ ಪ್ರಾರ್ಥಿಸೋಣವೇ? ಭಾರದಿಂದ ಪ್ರತಿಯೊಬ್ಬರ ಪರಿವರ್ತನೆಗಾಗಿ ಪ್ರಾರ್ಥಿಸೋಣವೇ?
ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಪ್ರೀತಿ ತಂದೆ, ಆರಾಧನೆ ಮಹಿಮೆ ತಂದೆ, ಎಲ್ಲರ ಕಾಪಾಡುವ ನಮ್ಮ ಪ್ರೀತಿ ತಂದೆ, ಸ್ತೋತ್ರ ಆರಾಧನೆ ಮಹಿಮೆ ತಂದೆ. ಕಲ್ಲರಿದೆ ಅವರಿಗಾಗಿ ನಾವು ಬೇಡುತ್ತಿದ್ದೇವೆ ತಂದೆ. ಅಪ್ಪ ಹೌದು ತಂದೆ, ಕಲ್ಲರಿದೆ ತುಂಬಾ ಜನ ಇದ್ದಾರೆ ತಂದೆ. ನಾವೇ ಕಣ್ಣಲ್ಲಿ ನೋಡ್ತಿದ್ದೇವೆ ತಂದೆ. ಮಾತಾಡೋ ರೀತಿಯೇ ಒಂದರ ಕಲ್ಲು ತರನೇ ಮಾತಾಡ್ತಾರೆ ತಂದೆ. ಏನಾದ್ರೂ ಒಂದು ತಪ್ಪು ಚಿಕ್ಕ ತಪ್ಪು ಮಾಡಿದ್ರನ್ನು ಬಿಡಲ್ಲ ತಂದೆ. ಹೆಂಗ್ ಮಾಡ್ದೆ ಏನಿದೆ ಅವ್ರು ಹಿಂಸೆನೇ ಮಾಡ್ಕೊಡ್ತಾರೆ ತಂದೆ. ಒಂದು ಹೃದಯ ಇದೆ, ಆ ಹೃದಯ ಹಡುತ್ತೆ ಅನ್ನೋ ಯೋಚನೆ ಇದೆಲ್ಲ ತಂದೆ. ಬೈತಾನೆ ಇರ್ತಾರೆ, ಅದು ಕೆಟ್ಟದಾಗಿ ಬೈತಾರೆ ತಂದೆ. ಹಾಗೆ ನೀವು ಕುಟುಂಬಗಳಲ್ಲೇ ಇಷ್ಟೆಲ್ಲ ಆಗುದೆ ತಂದೆ. ಗಂಡ ಬಂದು ಹೆಂಡತಿಗೆ ಬೈಯುವುದು, ಮೈಯುವ ರೀತಿ ತಪ್ಪಾಗಿ ಬೈತಾರೆ ತಂದೆ. ಅದು ಮನಸ್ಸಲ್ಲಿ ಚುಚ್ಚಿ ಅವ್ರನ್ನ ಬರ್ತೋದು ಸಾಯದೇ ಒಳ್ಳೇದು ಅನ್ನೋ ತರಸು ಅಲ್ಲಿವರೆಗೂ ತಗೊಂಡೋಗ್ತಾರೆ ತಂದೆ. ಆ ಹೃದಯ ನೊಂದು ಗುಂಡು ಹತ್ಕೊಂಡಿದ್ರು, ಅವ್ರು ಹಾಡ್ತಾ ಇದಾರೆ ಅನ್ನೋ ಯೋಚನೆ ಗೊತ್ತಿದ್ರು ಮನ್ಸು ಒಪ್ಕೊಳ್ಳಲ್ಲ ತಂದೆ. ಅಷ್ಟು ಕಲ್ಲು ಹೃದಯ ಆಗಿದ್ದಾರೆ ತಂದೆ ಜನರು. ಮತ್ತೆ ಅಣ್ಣ ತಂಗಿ ಆಗಿಲ್ಲ, ಈ ಅಣ್ಣ ತಂಗಿ ಆಗಿರ್ಲಿ, ಆಸ್ತಿ ಪಾಸ್ತಿ ಆಗಿರ್ಲಿ, ಹೋಗಿದ್ದು ಒಂದು ಕುಟುಂಬದಿಂದ ಇನ್ನೊಂದೊಂದು ಗುಟ್ಟಿಗೆ ತೊಂದರೆಗಳು ಬಂದರೆ ಅವ್ರಿಗೆ ಅವ್ನ ಹಿಂಸೆ ಕೊಡುವಾಗ ಅವಾಗ ಮನೆಯಲ್ಲಿ ಸಂತೋಷಗಳು ಕರ್ಕೊಂಡು ಆಳ್ತಾ ಇರ್ತಾರೆ ತಂದೆ. ಅವ್ರಿಗೆಲ್ಲ ಮಾಡ್ತಾರೆ, ಹಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರು ಅವ್ರು ಒಪ್ಪಲ್ಲ ತಂದೆ. ಶಾಲೆಗೆ ಅವ್ರು ನಮ್ಗೇನಾಗ್ಬೇಕಾಗಿತ್ತು, ನಾವ್ ಮಾಡ್ಬೇಕು ಅಂತ ಎಲ್ಲ ಹಾಳು ಮಾಡ್ತಾ ಇದಾರೆ ತಂದೆ. ಕಲ್ಲು ಹೃದಯವಾಗಿ ಅವರ ಮನೆಯನ್ನೇ ಸುಡುವಂತ ಕೋಪದಲ್ಲಿ ಮಾತಾಡ್ತಾರೆ ತಂದೆ. ಹಾಗೆ ಎಷ್ಟೋ ಜನರು ತುಂಬಾ ಅಡ್ಡ ಕೂತ್ಕೊಂಡೇನೆ ಅದ್ರ ಬಗ್ಗೆ ಯೋಚನೆ ಇದೆ ತಂದೆ. ದುಡ್ಡು ನೋಡ್ಬಿಟ್ರೆ ಎಲ್ಲರನ್ನು ಮರಿತಾರೆ ತಂದೆ. ನ್ಯಾಯ ಅನ್ಯಾಯವನ್ನೆಲ್ಲ ಮರೆತು ಕಲ್ಲು ಹೃದಯ ಆಗಿ ಎಲ್ಲರೂ ನೋವು ಕೊಡೋ ತರ ಮಾಡುತ್ತಾರೆ ತಂದೆ. ಆ ಹೃದಯಗಳು ಬಿದ್ದು ಹಾಳ್ತಾ ಇರುತ್ತೆ ತಂದೆ. ಆ ಹೃದಯಕ್ಕೆ ಬೆಲೆಯೇ ಇಲ್ದಂಗ ಆಗುತ್ತೆ ತಂದೆ. ತಂದೆ ನಮ್ಮ ಪ್ರೀತಿ ತಂದೆ, ನೀವು ಕೊಟ್ಟ ಹೃದಯಕ್ಕೆ ಬೆಲೆ ಇರದೆ ಹೋಗುತ್ತೀರಿ ತಂದೆ. ಆ ಹೃದಯ ನಿಮ್ಮ ಜಾಗ ತಂದೆ, ಆ ಜಾಗಕ್ಕೆ ಬೆಲೆಯೇ ಇಲ್ಲ ತಂದೆ. ಅಷ್ಟು ಕಲ್ಲು ಹೃದಯ ಮಾಡ್ಕೊಂಡಿದ್ದಾರೆ ತಂದೆ. ಆ ಕಲ್ಲು ಹೃದಯಕ್ಕೆ ಒಳ್ಳೇದಾಗಿ ಮಾಡಂತೆ ಆಶೀರ್ವದಿಸಿ ತಂದೆ. ಅಪ್ಪ ಎಷ್ಟು ತಂದೆ ತಾಯಿಗಳು ಹಡ್ತಾ ಇರ್ತಂದೆ. ನಮ್ಮ ಮಕ್ಕಳು ನಮ್ಮನ್ನು ಸಾಕೋದ್ರಿಂದ ಹಿಂಗಿದ್ದಾರಲ್ಲ ಅಂತ ಕೇಳಿದ್ರೆ ಅದನ್ನ ಕೇಳಕ್ ಹೋದ್ರೆ ಅಯ್ಯೋ ಯಾರಾದ್ರೂ ಒಂದ್ ಸಾಕ್ರೆ ನನ್ಗೇನ್ ಕಷ್ಟ ಆಗುತ್ತೆ, ನನ್ಗೇನ್ ಹಣೆ ಬರವ ಅಂತ ಕೇಳ್ತಾರೆ ತಂದೆ. ಆ ಮಕ್ಕಳಿಗೆ ಏನಂತ ಹೇಳುತ್ತೆ ತಂದೆ. ಆ ಮಕ್ಕಳು ಎಷ್ಟು ಅಳ್ತಾರೆ ತಂದೆ ತಾಯಿ ಅಂತಾರೆ ತಂದೆ. ಆ ಮಕ್ಕಳು ತತ್ತು ಎತ್ತು ಹೊತ್ತು ಎಲ್ಲ ಸಾಕಿ ಸಲಹೆ ಮಕ್ಕಳು ಎಷ್ಟು ಕಷ್ಟಪಟ್ಟಿರ್ತಾರೆ ತಂದೆ. ಆದ್ರೆ ಆ ಮಕ್ಕಳಿಗೆ ನಮ್ಮಮ್ಮ ಹಿಂಗೆಲ್ಲ ನಮ್ಮ ತಂದೆ ಹಿಂಗೆಲ್ಲ ಮಾಡಿದ್ರನ್ನ ಗೊತ್ತಿದ್ರು ಅವ್ರ ಕಲ್ಲು ಹೃದಯದಲ್ಲಿ ಬಾಯಿಗೆ ಬಂದಾಗ ಮಾತಾಡುತ್ತಂದೆ. ಅವ್ರಿಗೆ ಒಂದು ಮಾತಾಗಿ ತಂದ್ಕೊಡಕ್ಕೆ ನಮ್ಗೆ ಮಾಡಕ್ ಕೆಲ್ಸ ಇಲ್ವ ಅಂತ ಹೇಳ್ತಾರೆ ತಂದೆ. ಆ ಮಗು ಆ ತಂದೆ ತಾಯಿ ಎಷ್ಟು ಹಾಳ್ತಾರೆ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆ, ಈ ತರ ಕಲ್ಲು ಹೃದಯಗಳು ಆಗ್ಬಿಟ್ರೆ ಹೇಗ್ ಮಾಡ್ಬೋದು ಗೊತ್ತಿಲ್ಲ ತಂದೆ. ಅಪ್ಪ ನನ್ನ ಪ್ರೀತಿ ತಂದೆ, ಈ ಹೃದಯವನ್ನು ಬದಲಾಯಿಸುತ್ತೇವನೇ. ಎಲ್ಲಾ ಮಕ್ಕಳು ಈ ತರ ಮಾಡುವುದು ತುಂಬಾ ದುಃಖ ಹೋಗುತ್ತಂದೆ. ನಾವು ಹಂಗೆ ಮಾಡಿದ್ದೀವೇನೋ ಗೊತ್ತಿಲ್ಲ ತಂದೆ. ಮಾಡಿದ್ದಲ್ಲೇ ನಮ್ಮನ್ನ ಕ್ಷಮಿಸುತ್ತೆ ದೇವನೇ. ಅಪ್ಪ ನಾವು ಮನುಷ್ಯರೇ ತಂದೆ. ಯಾವ್ದ ಕೆಲವೊಂದು ವಿಷಯದಲ್ಲಿ ನನ್ಗೂ ಅನ್ಸುತ್ತೆ ಬೈತಿದ್ದೀವಿ ಅಂತ ಅನ್ಕೊಡುತ್ತೆ ತಂದೆ. ನಮ್ಮನ್ನು ಮನ್ನಿಸು ದೇವನೇ. ಹಾಗೆ ಎಲ್ಲರನ್ನು ಮನ್ನಿಸು ತಂದೆ. ಅವರನ್ನು ಬದಲಾಯಿಸುತ್ತಂದೆ. ಅವರು ತಂದೆ ಆಗಲಿ ತಂಗಿ ಆದ ಪಕ್ಕದಲ್ಲಿ ಇವರು ಯಾರಾದ್ರು ಎಲ್ಲರೂ ಇರುವವರು ತಂದೆ. ಆ ಹೃದಯಗಳ ನೋವು ಕೊಡದಂತೆ ಮಾಡು ತಂದೆ. ಅಪ್ಪ ನಮ್ಮ ಪ್ರೀತ ದೇವನೇ, ನೀವು ನಮ್ಮ ಪ್ರೀತಿ ತಂದೆ. ನೀವು ಅಷ್ಟು ನಮ್ಮ ಮನುಷ್ಯರಾಗಿ ನೀವು ಮನುಷ್ಯರಿದ್ದಾಗ ನಾವು ಎಷ್ಟು ನಿಮ್ಗೂ ನೋವು ಕೊಡ್ತೀವಿ ದೇವ. ಎಷ್ಟು ರಕ್ತವನ್ನು ಸುರಿಸಿದ್ದಾರೆ, ಎಷ್ಟು ವೇದನೆ ಅನುಭವಿಸಿದ್ದೀರ ತಂದೆ. ನೀವು ನಿಮ್ಮ ಮೇಲೂ ನಮ್ಮ ಕರುಣೆ ಬರದೆ ನಾವು ಪಾಪಗಳಾಗಿದ್ದೀವಿ ತಂದೆ. ಅಪ್ಪ ನಮ್ಮ ಮನ್ನಿಸು ದೇವನೇ. ಪ್ರೀತಿ ತಂದೆ, ರಕ್ಷಕನೇ, ರಾಜನೇ, ನಮ್ಮೆಲ್ಲರನ್ನ ರಕ್ಷಿಸಿ ಕಾಪಾಡ ನಮ್ಮ ತಂದೆಯೇ. ನಮ್ಮನ್ನು ಮನ್ನಿಸು ತಂದೆ. ನಮ್ಮ ಪಾಪಗಳಾಗಿ ತಂದೆ ನಮ್ಮ ಕ್ಷಮಿಸು ದೇವನೇ. ಆರಾಧನೆ ತಂದೆಯೇ. ಅಪ್ಪ ಪಿತನ ಸುತನ ಪವಿತ್ರ ನಾಮದಲ್ಲಿ ಆಮೆನ್. ಆಮೆನ್.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಆರಾಧನೆ. ಯೇಸುವೆ, ಕುರುಡನು ಕುರುಡನಿಗೆ ಹಾದಿಯನ್ನು ತೋರಿಸಲು ಸಾಧ್ಯವೋ ಅದೇ ತರ ಆಗಿದ್ದೇನೆ ಯೇಸುವೆ. ನಾನೊಬ್ಬ ಕುರುಡನಾಗಿ ಮತ್ತೊಬ್ಬರ ಮನಸ್ಸನ್ನು ಹೇಗೆ ಸರಿ ಮಾಡಲು ಸಾಧ್ಯ? ನನ್ನ ಕಲ್ಲು ಹೃದಯವನ್ನು ಮೊದಲು ನಾನು ತೆಗೆಯದೆ ಮತ್ತೊಬ್ಬರ ಕಲ್ಲು ಹೃದಯವನ್ನು ತೆಗೆಯಲು ಸಾಧ್ಯ. ಯೇಸುವೆ, ನನ್ನ ಮೇಲೆ ಕರುಣೆ ತೋರಿ ದಯ ತೋರಿದೆ. ನನಗೆ ಒಂದು ಮಾಂಸದ ಹೃದಯವನ್ನು ನನಗೆ ಮಾಡಿದೆ ಯೇಸುವೆ. ಹಾಗೆ ದೇವ, ಕುಟುಂಬದಲ್ಲಿ ಇರುವ ಒಬ್ಬೊಬ್ಬರನ್ನು ಸಮರ್ಪಿಸುತ್ತಿದ್ದೇನೆ. ಅವರ ಕಲ್ಲಾದ ಹೃದಯವನ್ನು ಯೇಸುವೆ ಪರಿವರ್ತಿಸಿದೆ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ದೇವ. ಯೇಸುವೆ, ನಾವು ಮಾತನಾಡುವಾಗ ನಮ್ಮ ಬಾಯಿಯಲ್ಲಿ ಬರುವ ಮಾತುಗಳು ಇದು ಮತ್ತೊಬ್ಬರನ್ನು ನೋಯಿಸುವಂತಹ ಮಾತುಗಳಾಗಿವೆ. ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿ ದಯ ತೋರಿ. ಯೇಸುವೆ, ಹಾಗೆಯೇ ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಎಲ್ಲ ಹೃದಯಗಳನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಎಷ್ಟೋ ಈ ಲೋಕದಲ್ಲಿ ಯೇಸುವೆ ಹೃದಯಗಳು ಕಲ್ಲಾಗಿ ಒಬ್ಬರೊಬ್ಬರನ್ನು ನೋಯಿಸಿ ಜೀವಿಸುತ್ತಿದ್ದಾರೆ ಯೇಸುವೆ. ಆ ನೋಯಿಸುವಾಗ ಅವರ ಮನಸ್ಸು ಇದ್ದದ್ದು ಕಲ್ಲಾಗಿ ಹೋಗ್ತದೆ ಯೇಸುವೆ. ನಮ್ಮ ಒಂದು ಪ್ರೀತಿಯ ಸಂಬಂಧ ಇಲ್ಲದೆ ಮುರಿದು ಹೋಗುತ್ತೆ ಯೇಸುವೆ. ಈ ಎಲ್ಲ ಹೃದಯಗಳನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಕಲ್ಲಾದ ಒಂದೊಂದು ಹೃದಯಗಳನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಈ ಪ್ರಾರ್ಥನಾ ಗಂಧದಲ್ಲಿರುವವರನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಯೇಸುವೆ, ಎಲ್ಲ ಯಾಜಕ ವರ್ಗವನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಕೇವಲ ನೋಡಲು ಹೊರಗಿನಿಂದ ಒಳ್ಳೆ ಚೆನ್ನಾಗಿ ಮಾತನಾಡುತ್ತಾರೆ, ಆದರೆ ಒಳಗಿಂದ ಹೃದಯವು ಕಲ್ಲಾಗಿ ಹೋಗಿದೆ. ಈ ಸಭೆಯಲ್ಲಿ ಎಷ್ಟೋ ಯಾಜಕರು ಕಲ್ಲಾಗಿ ಹೋಗಿದ್ದಾರೆ. ಕೇವಲ ಬಲಿದಾನ ಮಾತ್ರ ಮಾಡುತ್ತಿದ್ದಾರೆ, ಆದರೆ ಒಳಗೆ ಪ್ರೀತಿ ಏನೂ ಇಲ್ಲ. ಹಾಗೆ ಎಲ್ಲ ಕನ್ಯಾಸ್ತ್ರೀಯರನ್ನು ಸಮರ್ಪಿಸಿದ್ದೇನೆ. ಕನ್ಯಾಸ್ತ್ರೀಯರಲ್ಲಿಯೂ ಕಲ್ಲಾದ ಹೃದಯಗಳಿವೆ ಯೇಸುವೆ. ಅವರೊಂದಿಗೆ ವಾಸ ಮಾಡುತ್ತಿರುವ ಒಬ್ಬೊಬ್ಬರನ್ನು ಸಮರ್ಪಿಸಿದ್ದೇನೆ ಯೇಸುವೆ. ಅವರನ್ನು ಸರಿಯಾಗಿ ನೋಡದೆ ಅವರಿಗೂ ಕೊಡುವಂತಹ ಇಚ್ಛೆಯನ್ನು ಕನ್ಯಾಸ್ತ್ರೀಯರಲ್ಲಿ ನೋಡುತ್ತಿದ್ದೇವೆ. ಅವರ ಮೇಲೆ ಕರುಣೆಯಾಗಿದೆ. ಅವರ ಕಲ್ಲಾದ ಹೃದಯವನ್ನು ಯೇಸುವೆ ಪರಿವರ್ತಿಸಿದ್ದೇವೆ. ನಾನು ಯಾಕೆ ಕನ್ಯಾಸ್ತ್ರೀಯಾಗಿದ್ದೇನೆ, ನಿಮ್ಮ ಸೇವಕಿಯಾಗಿದ್ದೇನೆ ಎಂಬಂತ ಅವರಿಗೆ ಅರಿವನ್ನು ಕೊಡಬೇಕು. ಅವರ ಹೃದಯವು ಯೇಸುವೆ ನಿಮ್ಮ ಹೃದಯವನ್ನಾಗಿ ಮಾಡಿದ್ದೇವೆ ಯೇಸುವೆ. ಹಾಗೆ ಹಲವಾರು ಕುಟುಂಬಗಳಿಗೆ ಯೇಸುವೆ ಎಲ್ಲ ಕುಟುಂಬಗಳಿಗೆ ಯೇಸುವೆ ನೆರವಾಗಿರಿ. ಎಲ್ಲಾ ಜನರಿಗೆ ನೆರವಾಗಿರಿ. ಲೋಕದ ಸರ್ವ ಜನರು ಕಲ್ಲಾದ ಹೃದಯದಿಂದ ಜೀವಿಸುತ್ತಿದ್ದರು. ಈ ಹೃದಯಗಳಿಗೆ ಯೇಸುವೆ ನಿಮ್ಮ ಪರಿಶುದ್ಧ ಆತ್ಮರನ್ನು ಗಳಿಸಿ ಯೇಸುವೆ ಅವರಿಗೆ ಚಿಕ್ಕದಾದ ಮಗುವಿನ ಹೃದಯವನ್ನಾಗಿ ಮಾರ್ಪಡಿಸಬೇಕು ಯೇಸುವೆ. ಕರುಣೆಯಾಗಿರಿ ಯೇಸುವೆ. ರಾಜಕಾರಣಿಗಳನ್ನು ಸಮರ್ಪಿಸಿದ್ದೇನೆ ಯೇಸುವೆ. ಕೇವಲ ಅವರ ಮಾತುಗಳು ಹೊರಗಿನಿಂದ ತೋರಿಸಿದೆ, ಆದರೆ ಒಳಗಿನಿಂದ ಕೇವಲ ಅವರ ಸ್ವಾರ್ಥದ ಹೃದಯವಾಗಿರುತ್ತೆ. ಈ ಹಣಕ್ಕಾಗಿ ಅವರು ಹೇಳುವಂತಹ ಮಾತುಗಳು ಹಿಂದೆಯಿಂದ ಅದನ್ನು ನೆರವೇರಿಸದೆ ಯೇಸುವೆ ಕೈ ಬಿಡುತ್ತಿದ್ದಾರೆ ಯೇಸುವೆ. ಮತ್ತೊಬ್ಬರಿಗೆ ನೋಯಿಸುವಂತಹ ಮಾತುಗಳು ಯೇಸುವೆ. ಆ ರಾಜಕಾರಣಿಗಳಿಗೆ ಯೇಸುವೆ ಒಳ್ಳೆ ಮನಸ್ಸನ್ನು ಕೊಟ್ಟು ಅವರನ್ನು ಪರಿವರ್ತಿಸಿದ್ದೇವೆ ಯೇಸುವೆ. ಹಾಗೆ ಎಲ್ಲ ಜನರಿಗೆ ಯೇಸುವೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ ಸ್ತೋತ್ರ, ನಮ್ಮೊಂದಿಗಿರುವ ದೇವರೇ ಸ್ತೋತ್ರ. ಅಪ್ಪ ತಂದೆ ಈ ಸುಪ್ರಭಾತದ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ ಕಲ್ಲಾದ ಹೃದಯವನ್ನು
ಕಠಿಣ ಹೃದಯಗಳಿಗೋಸ್ಕರ ಪ್ರಾರ್ಥಿಸಲು ಕರೆಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನಾಗಿ ಮಾಡುವಂತಹ ಸರ್ವಶಕ್ತನು ನೀನೊಬ್ಬನೇ ದೇವ. ನನ್ನಲ್ಲಿರುವ ಕಲ್ಲಾದ ಹೃದಯವನ್ನು ಸ್ವಾಮಿ ತೆಗೆಯಿರಿ ಸ್ವಾಮಿ. ಮೃದುವಾದ ಹೃದಯವನ್ನಾಗಿ ನನ್ನನ್ನು ಮೊದಲು ಮಾರ್ಪಡಿಸಿರಿ ಸ್ವಾಮಿ. ಅದರೊಂದಿಗೆ ಇಡೀ ವಿಶ್ವದಲ್ಲಿರುವ ಪ್ರತಿಯೊಬ್ಬ ಕಠಿಣ ಹೃದಯಗಳನ್ನು ಸ್ವಾಮಿ ಅವರನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ಎಷ್ಟು ಡಾಕ್ಟರ್ಸ್ಗಳು ಸ್ವಾಮಿ, ಎಷ್ಟು ಶ್ರೀಮಂತರು ಸ್ವಾಮಿ ಅನೇಕ ರೀತಿಯ ಕಠಿಣ ಹೃದಯದಲ್ಲಿ ವರ್ತಿಸುತ್ತಾರೆ ಸ್ವಾಮಿ. ಬಡವ ಬಗ್ಗಿದವರು ಸ್ವಾಮಿ ತಮ್ಮ ಮನೆಯ ಬಾಗಿಲಿಗೆ ಬಂದಾಗ ತಮ್ಮಲ್ಲಿರ ಹಣವನ್ನು ಕಿಂಚುತ್ತನು ಸಹಾಯ ಮಾಡದೆ ಸ್ವಾಮಿ ಕಲ್ಲಾಗಿ ವರ್ತಿಸುತ್ತಾರೆ ಸ್ವಾಮಿ. ಭಿಕ್ಷೆ ಬೇಡಲು ಬಂದಾಗ ಸ್ವಾಮಿ ಅವರನ್ನು ಹೀನಾವಯವಾಗಿ ಬೈದು ಕಳಿಸುತ್ತಾರೆ ಸ್ವಾಮಿ. ಅವರಿಗೆ ಸಹಾಯ ಮಾಡಲು ಅವರಿಗೆ ಒಳ್ಳೆಯ ಹೃದಯವನ್ನು ನೀಡು ಸ್ವಾಮಿ. ಅಪ್ಪ ತಂದೆ, ಆಸ್ಪತ್ರೆಗಳಲ್ಲಿ ಸ್ವಾಮಿ ಡಾಕ್ಟರ್ಸ್ಗಳು ಸ್ವಾಮಿ ನಿರುದ್ಯೋಗಿಯಾಗಿರುವಂತವರು ಸ್ವಾಮಿ, ಬಡವರು ಸ್ವಾಮಿ ಶಸ್ತ್ರಚಿಕಿತ್ಸೆಗೆ ಹಣವಿಲ್ಲದೆ ಆ ಡಾಕ್ಟರ್ಸ್ಗಳನ್ನು ಗೋಗರಿಯುತ್ತಿರುವಾಗ ಸ್ವಾಮಿ ಅವರು ಹಣ ಕೊಡದೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಿಲ್ಲ ಸ್ವಾಮಿ. ಹಣಕ್ಕಾಗಿ ಅವರು ಹಾತೊರೆಯುತ್ತಿರುತ್ತಾರೆ ಸ್ವಾಮಿ. ಅಂತ ಸಮಯದಲ್ಲಿ ಸ್ವಾಮಿ ಆ ಹೃದಯವನ್ನು ಸ್ವಾಮಿ, ಆ ಕಲ್ಲಾದ ಹೃದಯವನ್ನು ಸ್ವಾಮಿ ಮಾರ್ಪಡಿಸಿರಿ ಸ್ವಾಮಿ. ವೈದ್ಯರು ಸ್ವಾಮಿ ಅವರು ಇನ್ನೊಬ್ಬರ ಜೀವವನ್ನು ರಕ್ಷಿಸುವಂತವರು ಸ್ವಾಮಿ, ಆದರೆ ಅವರ ಮನಸ್ಸು ನೀಡುವುದಿಲ್ಲ ಸ್ವಾಮಿ. ಅಂತ ವೈದ್ಯರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಎಲ್ಲಾ ವೈದ್ಯರುಗಳ ಮೇಲೆ ನಿಮ್ಮ ಹಸ್ತವು ಇಳಿದು ಬರಲಿ ಸ್ವಾಮಿ. ಕಠಿಣವಾದ ಹೃದಯವನ್ನು ಸ್ವಾಮಿ ತೆಗೆದು ಅವರನ್ನು ಮೃದುವಾದ ಹೃದಯವನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ಅನೇಕ ಕುಟುಂಬಗಳಲ್ಲಿ ಸ್ವಾಮಿ ತಂದೆ ತಾಯಂದಿರು ಸ್ವಾಮಿ ಮಕ್ಕಳಲ್ಲಿ ಕಠಿಣ ರೀತಿಯಲ್ಲಿ ವರ್ತಿಸುತ್ತಾರೆ ಸ್ವಾಮಿ. ತಾವು ಕೇಳಿದನ್ನು ನೀಡದೆ ಸ್ವಾಮಿ ಅವರೇ ಆದಂತಹ ಮಾರ್ಗದಲ್ಲಿ ನಡೆಯುತ್ತಾರೆ ಸ್ವಾಮಿ. ನನ್ನ ಪ್ರಕಾರವೇ ಇರಲಿ ಸ್ವಾಮಿ, ನನ್ನ ಇಷ್ಟದಂತೆ ಆಗಲಿ ಇರಬೇಕು ಎಂಬುದಾಗಿ ತಂದೆ ತಾಯಿಗಳು ಮಾತೊರೆಯುತ್ತಾರೆ ಸ್ವಾಮಿ. ಅಂತ ತಂದೆ ತಾಯಿಗಳ ಮನಸ್ಸುಗಳನ್ನು ಸ್ವಾಮಿ, ಹೃದಯಗಳನ್ನು ಸ್ವಾಮಿ ಮೃದುವಾಗಿಸಿ ಸ್ವಾಮಿ. ವಯಸ್ಸಾದ ತಂದೆ ತಾಯಿಗಳನ್ನು ಸ್ವಾಮಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳದೆ ಸ್ವಾಮಿ ಕಠಿಣ ರೀತಿಯಲ್ಲಿ ವರ್ತಿಸುತ್ತಾರೆ ಸ್ವಾಮಿ. ತಂದೆ ತಾಯಿಗಳು ಮಾಡಿದಂತ ತ್ಯಾಗವನ್ನು ಮರೆತು ಸ್ವಾಮಿ ಮಕ್ಕಳು ಸ್ವಾಮಿ ಒಂದು ರೀತಿಯಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ಸ್ವಾಮಿ, ಕಠಿಣವಾಗಿ ವರ್ತಿಸುತ್ತಾರೆ ಸ್ವಾಮಿ. ಊಟ ನೀಡುವುದರಾಗಲಿ, ಬಟ್ಟೆ ನೀಡುವುದರಾಗಲಿ, ಅಥವಾ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಸಹಾಯ ನೀಡುವುದಾಗಲಿ ಸ್ವಾಮಿ ಅವರು ಮನಸ್ಸು ಕೊಡುವುದು ಸ್ವಾಮಿ. ಅಂತ ಮಕ್ಕಳ ಮೇಲೆ ದಯವಾಗಿರಿ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಕಠಿಣ ಹೃದಯವು ಸ್ವಾಮಿ ಪಾಪಕ್ಕೆ ಮೂಲ ಸ್ವಾಮಿ. ಕಠಿಣ ಹೃದಯವು ಸಂತಾನನಕ್ಕಿದೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕಠಿಣವಾದ ಹೃದಯಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇವೆ. ಎಷ್ಟೋ ಗುರುಗಳು ಸ್ವಾಮಿ ಕಠಿಣದಿಂದ ವರ್ತಿಸುತ್ತಾರೆ ಸ್ವಾಮಿ. ಎಷ್ಟೋ ಕನ್ಯಾಶ್ರೀಯರು ಸ್ವಾಮಿ ಕಠಿಣ ಹೃದಯದಿಂದ ವರ್ತಿಸುತ್ತಾರೆ ಸ್ವಾಮಿ. ಎಲ್ಲ ಗುರುಗಳನ್ನು, ಶಾಸ್ತ್ರಗಳನ್ನು, ಕನ್ಯಾಶ್ರೀಗಳನ್ನು ಸ್ವಾಮಿ ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ ಅವರೆಲ್ಲರ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವು ಈ ಕಲ್ಲಾದ ಹೃದಯಗಳ ವ್ಯಕ್ತಿಗಳ ಮೇಲೆ ಇಳಿದು ಬರಲಿ ಸ್ವಾಮಿ. ತಲೆಯಿಂದ ಪಾದದವರೆಗೂ ಸ್ವಾಮಿ ಈ ಕಠಿಣ ಹೃದಯಗಳನ್ನು ತೊಳೆಯಿರಿ ಸ್ವಾಮಿ. ಎಲ್ಲಾ ಸಮಸ್ತ ಭಕ್ತ ವಿಶ್ವಾಸಿಗಳು ಸ್ವಾಮಿ ಮೃದುವಾಗಿ ನಡೆದುಕೊಳ್ಳುವಂತೆ ಮಾರ್ಪಡಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿರುವಂತಹ ಎಲ್ಲ ಕಠಿಣ ಹೃದಯಗಳನ್ನು ತೆಗೆದು ಮೃದುವಾದ ಹೃದಯವನ್ನಾಗಿ ಮಾರ್ಪಡಿಸಿರಿ. ನನ್ನ ಸ್ವರ್ಗೀಯ ಯಾತ್ರಾ ತಂಡದಲ್ಲಿರುವ ಪ್ರತಿಯೊಬ್ಬರ ಸದಸ್ಯರ ಕಠಿಣ ಹೃದಯಗಳನ್ನು ತೆಗೆದು ಮೃದುವಾದ ಹೃದಯಗಳನ್ನು ಮಾರ್ಪಡಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಮಹಿಮೆ ಅಪ್ಪ ತಂದೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವನನ್ನು ಪ್ರಾರ್ಥಿಸಲು ಕರೆ ನೀಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ಈ ದಿನದ ಪ್ರಾರ್ಥನೆಯು ವಿಶೇಷವಾಗಿ ಕಲ್ಲಾದ ಹೃದಯಗಳಿಂದ ತುಂಬಿರುವ ಪ್ರಾರ್ಥನೆಯಾಗಿದೆ ಸ್ವಾಮಿ. ತಂದೆ, ನನ್ನನ್ನೇ ನಾನು ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ, ನಾನು ಯಾರಿಗೂ ನೋವಾಗದಂತೆ ಮಾತನಾಡದೆ ಮತ್ತು ಅದೇ ರೀತಿಯಲ್ಲಿ ಮಾತನಾಡಲು ನನ್ನ ಮೇಲೆ ಕೃಪೆಯಾಗಿದೆ ಸ್ವಾಮಿ. ತಂದೆ, ನನ್ನ ಕುಟುಂಬದಲ್ಲಿ ನನ್ನ ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ಅತ್ತಿಗೆಯರು,
ನನ್ನ ಅಕ್ಕನ ಮಕ್ಕಳು ಅವರೆಲ್ಲರ ಕಣ್ಣಾದರೂ ದೇಹವನ್ನು ತೆಗೆದು ಹಾಕಿರಿ ಸ್ವಾಮಿ. ಅವರಿಗೆ ಮೃದುವಾದ ಹೃದಯವನ್ನು ನೀಡಿ ಸ್ವಾಮಿ ತಂದೆ. ಅವರೆಲ್ಲರೂ ಎಲ್ಲರ ವಿಷಯದಲ್ಲಿ ಹೆಚ್ಚಾಗಿ ಎಲ್ಲರನ್ನು ಪ್ರೀತಿಸಿ ತಾವು ಮನಸ್ಸು ನೋವಾಗದಂತೆ ಮಾಡಕನ್ನಿಸಿ ಸ್ವಾಮಿ ತಂದೆ. ನಿಮ್ಮ ಪವಿತ್ರವಾದ ಹಸ್ತದಿಂದ ಅವರ ಹೃದಯವನ್ನು ಮೃದುವಾಗುವಂತೆ ಮಾಡಿರಿ ತಂದೆ. ತಂದೆ ಎಷ್ಟೋ ದಿನ ತನ್ನ ಕಲ್ಲಾದ ಹೃದಯದಿಂದ ನೋಯಿಸಿದ್ದಾರೆ ಸ್ವಾಮಿ. ಅವರೆಲ್ಲರಿಗೂ ನಿಮ್ಮ ಪರಿಶುದ್ಧ ರಕ್ತವು ಅವರು ಬಿಡಿಸಿರುವುದು ಅವರು ಈ ಹೃದಯದಲ್ಲಿ ಆಗುವಂತೆ ಮಾಡಿ ಕರುಣಿಸಿ ತಂದೆ. ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಆ ಮಕ್ಕಳಲ್ಲಿ ಕಲ್ಲಾದ ಹೃದಯವನ್ನು ತೆಗೆದು ಹಾಕುತ್ತೇನೆ. ಆ ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನು ಬರುವಂತೆ ಮಾಡುತ್ತೇನೆ. ಕಲ್ಲಾಗಿರುವ ಹೃದಯಗಳನ್ನು ಒಪ್ಪಿಸುತ್ತಿದ್ದೇನೆ ತಂದೆ. ವಿಶೇಷವಾಗಿ ನನ್ನ ಕುಟುಂಬವನ್ನು ಒಪ್ಪಿಸುತ್ತಿದ್ದೇನೆ ತಂದೆ. ನನ್ನ ಮಕ್ಕಳನ್ನು ಪ್ರೀತಿಸುವಾಗ ಆ ಮಕ್ಕಳು ಕಲ್ಲಾದ ಹೃದಯದಿಂದ ಮಾತನಾಡಲು ಇರುವುದು ನನಗೆ ನೋವಾಗುತ್ತದೆ. ಆ ಮಕ್ಕಳಿಗೆ ಒಂದು ಮನಸ್ಸನ್ನು ಕೊಡುತ್ತೇನೆ ತಂದೆ. ನನ್ನ ಕುಟುಂಬವನ್ನು ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ ತಂದೆ. ನನ್ನ ಕುಟುಂಬದಲ್ಲಿ ಕಲ್ಲಾಗಿರುವ ಹೃದಯಗಳು ನನ್ನ ದೇಶಗಳು ನೀರನ್ನು ಕೃಪೆಪಡುತ್ತದೆ. ನಿಮ್ಮ ಹೃದಯವನ್ನು ನಿಮ್ಮ ರಕ್ತವನ್ನು ಅವರ ಪರಿಶುದ್ಧ ಹೃದಯವನ್ನು ಪ್ರೀತಿಸಲು ಅವರಿಗೆ ಮಾಡಿಸಿಕೊಂಡು ಎಲ್ಲರನ್ನು ಪ್ರೀತಿಸುವ ಮನಸ್ಥಿತಿಯನ್ನು ಕೊಡುತ್ತದೆ ತಂದೆ. ಆ ಪ್ರೀತಿಯನ್ನು ಮತ್ತೆ ಕರುಣಿಸುತ್ತೇನೆ ತಂದೆ. ಎಲ್ಲರಿಗೂ ನಮ್ಮ ಕರುಣೆಯ ಪ್ರಸನ್ನದಲ್ಲಿ ಪ್ರತಿಯೊಬ್ಬರಿಗೂ ಹೃದಯಗಳು ಪ್ರೀತಿಸುವ ಹೃದಯಗಳನ್ನು ಕೊಡುತ್ತವೆ. ಅವರು ನಮ್ಮೆಲ್ಲರಿಗೂ ಕಲ್ಲಾದ ಹೃದಯವನ್ನು ತೆಗೆದು ಹಾಕಿ ಎಲ್ಲರನ್ನು ಪ್ರೀತಿಸುವ ಖುಷಿಯನ್ನು ಕೊಡುತ್ತವೆ. ಇವೆಲ್ಲ ಅವರ ಪ್ರಸಾದಗಳನ್ನು ಅವರ ಪ್ರಸಾದಗಳನ್ನು ನೀರು ಹೆಚ್ಚಿಸಬೇಕೆಂದು ಪ್ರಾರ್ಥನೆ ನಾವು ಪ್ರಾರ್ಥಿಸುತ್ತೇವೆ. ದೇವಾದಿ ದೇವರಿಗೆ ಸ್ತೋತ್ರ, ರಾಜಾದಿರಾಜರಿಗೆ ಸ್ತೋತ್ರ, ಸದಮನ ಸ್ವಾಮಿಯೇ ಸ್ತೋತ್ರ. ಅಪ್ಪ ತಂದೆಯೇ ಕೋಟಿ ಕೋಟಿ ಸ್ತೋತ್ರ ರಾಜ. ಈ ಹೊಸ ದಿನದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಒಂದಾಗಿ ಸೇರಲು ನಮ್ಮನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ರಾಜ. ನೀವು ಮಾಡಿದ ಸಕಲ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ರಾಜ. ಪ್ರಭು ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎಲ್ಲ ಕಟುಕರನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಹಾಗೆ ನನ್ನನ್ನು ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ ರಾಜ. ನನ್ನ ಮಾತಿನಿಂದ ನಾನು ಕಠಿಣವಾಗಿ ಮಾತನಾಡಿ ನೋಯಿಸಿದ ಕ್ಷಣಕ್ಕಾಗಿ ಕ್ಷಮೆಯಾಚಿಸುತ್ತೇನೆ ಸ್ವಾಮಿ. ನನ್ನ ಮಾತುಗಳನ್ನು ಶುದ್ಧೀಕರಿಸಿರಿ ರಾಜ. ನನ್ನ ಪಾಪಗಳನ್ನು ಮನ್ನಿಸಿರಿ ರಾಜ. ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಯೇಸುವೆ, ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯರನ್ನು ಹೊಡೆದು ಬಡಿದು ಹಿಂಸೆಗೊಳಿಸಿ ಅವರ ಹತ್ತಿರ ಇದ್ದುದೆಲ್ಲವನ್ನು ಕಸಿದುಕೊಂಡು ಬರಿದು ಮಾಡಿ ಕಾಲಿನಿಂದ ಹೊತ್ತು ರಸ್ತೆಗೆ ತಳ್ಳುವ ಎಲ್ಲ ಕಟ್ಟಿನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಸಾಲವನ್ನು ತೆಗೆದುಕೊಂಡು ತೀರಿಸಲಾಗದೆ ಕಷ್ಟಪಡುತ್ತಿರುವಾಗ ಅವರನ್ನು ಕೆಟ್ಟ ಶಬ್ದಗಳಿಂದ ಬೈದು ಅವರೊಡನೆ ಕ್ರೂರವಾಗಿ ವರ್ತಿಸುವ ಎಲ್ಲ ಕಟುಕರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಷ್ಟೋ ಮಿತ್ರರು ಪರಸ್ಪರ ವೈಮನಸ್ಸಿನಿಂದ ಕೊಲೆ ಮಾಡುವ ಕಟುಕರು ಸ್ವಾಮಿ. ನೆರೆಹೊರೆಯವರಲ್ಲಿ ಊರಿನಲ್ಲಿ ಕಟುಕರಾಗಿ ವರ್ತಿಸುವ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಣೆ ಮಾಡುತ್ತಿದ್ದೇನೆ ಸ್ವಾಮಿ. ಯೇಸುವೆ, ಪರರ ಕಷ್ಟಗಳಿಗೆ ಸ್ಪಂದಿಸದೆ ಅಹಂಕಾರದಿಂದ ದರ್ಪದಿಂದ ಬಡವರ ಮೇಲೆ, ದೀನ ದಲಿತರ ಮೇಲೆ, ವಿಧವೆಯರ ಮೇಲೆ ಕಠಿಣ ಹೃದಯದಿಂದ ವರ್ತಿಸುವ ಎಲ್ಲ ಮಕ್ಕಳ ಕಠಿಣ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ರಾಜ. ಅವರ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿರಿ ರಾಜ. ಎಲ್ಲರನ್ನು ಪ್ರೀತಿಸುವ ದೀನ ಮನಸ್ಸನ್ನು ಅವರಿಗೆ ಕರುಣಿಸಿರಿ ರಾಜ.
ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಐಕ್ಯತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವವುಳ್ಳ ತಂದೆಯೇ, ಆಮೇನ್. ಪುತ್ರನೇ ಪುತ್ರನೇ ಆತ್ಮನೇ ಅಪಾತ್ಮನೇ ಕರ್ತನೆ, ಕಠಿಣವಾದ ಮನಸ್ಸುಳ್ಳವರನ್ನು ಸಮರ್ಪಿಸಿಕೊಡುತ್ತಾನೆ ತಂದೆ. ಅಪ್ಪ ತಂದೆ ತಂದೆ ತಾಯಿಯಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಸ್ವಾಮಿ ಸಹೋದರ ಸಹೋದರಿಯಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ನೆರೆಹೊರೆಯವರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಬಂಧು ಮಿತ್ರರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಜನ ಸಮೂಹದಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಎಲ್ಲ ಸರ್ವ ಜನಾಂಗರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಫಾದರ್ಗಳಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಸಿಸ್ಟರ್ಗಳಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆ ಎಲ್ಲ ಕನ್ಯಾಸ್ತ್ರೀಯರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಬ್ರದರ್ಗಳಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಪಾಸ್ಟರ್ಗಳಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಬಿಷಪ್ಪರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಅಪ್ಪ ತಂದೆಯೇ ಎಲ್ಲರಲ್ಲಿ ಕಠಿಣವಾದ ಮನಸ್ಸುಳ್ಳವರು ಇರಬಹುದು ಸ್ವಾಮಿ. ಆದರೆ ತಂದೆಯೇ ಅವರನ್ನೆಲ್ಲರನ್ನು ಮಾರ್ಪಡಿಸಿ ತಂದೆಯೇ ನಿಮ್ಮ ರಕ್ತದಿಂದ ಅವರನ್ನೆಲ್ಲರನ್ನು ಶುದ್ಧೀಕರಿಸಿ ಸ್ವಾಮಿ. ಅಪ್ಪ ತಂದೆಯೇ ನಿಮ್ಮ ವಾಕ್ಯದ ಶಕ್ತಿ ಅವರ ಮೇಲೆ ಹೇಳಿ ಸ್ವಾಮಿ. ಅಪ್ಪ ತಂದೆಯೇ ನೀವು ಸಂಚರಿಸಿ ಬೋಧಿಸಬೇಕಾದರೆ ಸ್ವಾಮಿ, ಶುಭ ಸಂದೇಶವನ್ನು ಸಾರಬೇಕಾದ್ರೆ ಎಲ್ಲ ಊರು ಎಲ್ಲ ಹಳ್ಳಿಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರುತ್ತಿದ್ದರು ಸ್ವಾಮಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ಅಲ್ಲಿ ನಡೀತಿದ್ದ ಅದ್ಭುತ ಸೂಚಕ ಕಾರ್ಯಗಳು ಎಲ್ಲತವೂ ನಡೆಯುವಂತೆ ಆಗಲಿ ಸ್ವಾಮಿ. ಆ ಸ್ಥಿತಿಯನ್ನು ಎಲ್ಲತವೂ ಹರಡಿ ಸ್ವಾಮಿ, ಕಠಿಣವಾದ ಮನಸ್ಸುಳ್ಳವರನ್ನು ಬಿಡುಗಡೆ ಕೊಡಲಿ ಸ್ವಾಮಿ. ಅಪ್ಪ ತಂದೆಯೇ ಆಗ ಮಾಡಿದ್ದ ಕರ್ತವ್ಯ ನೀವು ಈಗಲೂ ಅದು ನಡೆಯಲಿ ಸ್ವಾಮಿ. ಈಗಲೂ ಸುಧಾ ಕಠಿಣವಾದ ಮನಸ್ಸುಳ್ಳವರನ್ನು ಸ್ವಾಮಿ ಮಾರ್ಪಡಿಸಲಿ ತಂದೆಯೇ. ಅಪ್ಪ ತಂದೆಯೇ ಎಷ್ಟೇ ಕಠಿಣವಾಗಿ ವರ್ತಿಸಿದರು ಸ್ವಾಮಿ, ನಿಮ್ಮ ಶಕ್ತಿ ಅವರ ಮೇಲೆ ಬಂದಾಗ ಸ್ವಾಮಿ ಅವರು ಮಾರ್ಪಡುತ್ತಾರೆ ತಂದೆಯೇ. ಅಪ್ಪ ತಂದೆಯೇ ನಿಮ್ಮ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆಯೇ ನಿಮ್ಮ ವಾಕ್ಯದ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆಯೇ ಅವರ ಹೃದಯವನ್ನು ಮೋಸವಾದ ಹೃದಯವಾಗಿ ಮಾರ್ಪಡಿಸುತ್ತಂದೆ ನಿಮ್ಮ ಅಭಯ ಹಸ್ತವನ್ನು ಚಾಚಿರಿ ಸ್ವಾಮಿ ಅವರ ಮೇಲೆ. ಅಪ್ಪ ತಂದೆಯೇ ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಅಡ್ಡ ಬಿದ್ದು ನಾನು ಕೇಳ್ತೇನೆ ತಂದೆಯೇ, ಆ ಕಠಿಣವಾದ ಮನಸ್ಸುಳ್ಳವರನ್ನು ಸ್ವಾಮಿ ಸಮಾಧಾನಗೊಳಿಸಿರಿ ಸ್ವಾಮಿ. ಅವರಿಗೆ ಶಾಂತಿ ಸಮಾಧಾನ ಕೊಡಿರಿ ಸ್ವಾಮಿ. ಅಪ್ಪ ತಂದೆ ನಿಮಗೆ ಸ್ತುತಿ ಸ್ತೋತ್ರ ಕನ್ನಡ ಯುಗ ಯುಗಾಂತರಕ್ಕೂ ತಲಾಂತಕ್ಕೂ ಸದಾಕಾಲಕ್ಕೂ ಸಲ್ಲಲಿ ಸ್ವಾಮಿ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿಮಗಿದ್ದು ಜ್ಞಾನ ಸ್ವಾಮಿ. ವಿಶ್ವೇಶ್ವರನಿಗೆ ರಾಜ್ಯದ ವಿರಾಜನೆ ಈ ಬೆಳಗಿನ ಸಮಯದಲ್ಲಿ ಇಡೀ ವಿಶ್ವದ ಎಲ್ಲಾದ ಹೃದಯಗಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತವಾದ ಆ ಕಲ್ವಾರಿಗಳಲ್ಲಿ ದೇವ ಪವಿತ್ರಾತ್ಮರ ಅಭಿಷೇಕವು ಕಲ್ಲಾದ ಹೃದಯಗಳ ಮೇಲೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಒಂದಲಾಗುವುದು ಬರಲಿ ರಾಜ್ಯ. ವಿಶೇಷವಾಗಿ ಕಲ್ಲಾದ ಹೃದಯವನ್ನು ಸ್ವಾಮಿ ಪವಿತ್ರಾತ್ಮರೇ ನನ್ನ ಮೇಲೆ ಬನ್ನಿರಿ ಎಂದು ನೀವು ಸ್ವಾಮಿ. ಕಲ್ಲಾದ ಹೃದಯವನ್ನು ನಾನು ಪವಿತ್ರಾತ್ಮರ ಕುಂದಿಸಿದರೆ ಏನು ಪ್ರಯೋಜನವಿಲ್ಲ ದೇವ. ಫಸ್ಟ್ ನನ್ನನ್ನು ಶುದ್ಧೀಕರಿಸಿಕೊಂಡು ನನ್ನ ಹೃದಯದಲ್ಲಿರುವಂತ ಎಲ್ಲ ಕಲ್ಲಾದ ಕಲ್ಮಶಗಳನ್ನು ತೆಗೆದುಹಾಕಿ ಪವಿತ್ರಾತ್ಮರ ಕರೆಯುವಂತ ಕೃಪೆ ನನ್ನಲ್ಲಿ ಅನುಗ್ರಹಿಸಿ ಸ್ವಾಮಿ. ರಕ್ತರಾಂಶನ ತಂಡದಲ್ಲಿರುವಂತ ಎಲ್ಲ ಅಪೂರ್ಣವಾದ ಹೃದಯಗಳನ್ನು ತೆಗೆದು ಹಾಕಿ ಮೃದುವಾದ ಹೃದಯ ಸ್ವಾಮಿ. ವಿಶೇಷವಾಗಿ ಈ ಪತ್ನಿಯಲ್ಲಿ ಕಲಾದ ಹೃದಯ ಪತ್ನಿಯಷ್ಟೇ ಪ್ರೀತಿ ವಾತ್ಸಲ್ಯಗಳನ್ನು ಕೊಡದೆ ಹೆಂಡತಿಗಳು ಇದೇ ರೀತಿ ವಾಕ್ಯಾರಿಗೆ ಹೆಂಡತಿಗಳು ಆತನನ್ನು ಗಮನಿಸುತ್ತಿರುವಂತಹ ಒಂದೊಂದು ಈ ಪರಿಸ್ಥಿತಿಗಳು ಸ್ವಾಮಿ ಆ ಮಗಳ ಕಲ್ಲಾದ ತೆಗೆದು ಹಾಕು ರಾಜ್ಯ. ಸಹನೆ ಸದ್ಗುಣಗಳೆಂಬ ಮೌಲ್ಯವನ್ನು ಅಳವಡಿಸಿಕೊಂಡು ಆ ಪತ್ನಿಯ ಕೊಡುವಂತ ಮಗಳಾಗಿ ಮಾರ್ಪಡಿಸಿದ್ದಾರೆ.
ಪತ್ನಿ ಎಷ್ಟೋ ದುಡಿದು ಮನೆಯಲ್ಲಿ ಮನೆ ಕೆಲಸವನ್ನು ಮಾಡಿ ಮಕ್ಕಳ ಉಪಚಾರವನ್ನು ಮಾಡಿ ಪತಿಯ ಆರೋಗ್ಯ ಕ್ಷಣವನ್ನು ಕೇಳಿದರೂ ಸಹ ಆ ಮಗಳಿಗೆ ಸಂತಾನದ ಮಾತುಗಳಿಲ್ಲ ದೇವ. ಅಂತಹ ಎಲ್ಲ ಕುಟುಂಬ ಜೀವಿತ ಪತ್ನಿಯನ್ನು ಖುಷಿ ಕೊಡ್ತೇನೆ ಸ್ವಾಮಿ. ನನ್ನ ಸಾಧನೆ ಅನುಗ್ರಹಿಸಿದಾಗ ಎಷ್ಟೋ ಮಕ್ಕಳಿಂದ ತಂದೆ ತಾಯಿಯನ್ನು ಪ್ರೀತಿಯಿಂದ ಕಾಣದೆ ದೂರವಾಗಿ ವರ್ತಿಸಿ ತಂದೆ ತಾಯಿಯ ಬೆಲೆಯೇ ಗೊತ್ತಿರಬೇಕು ಸ್ವಾಮಿ. ಅವರ ಯೋಚಿಸುವ ಚಿಂತೆಗಳಲ್ಲಿ ಸಿಲುಕಿಸಿದಾಗ ತಂದೆ ತಾಯಿಯನ್ನು ನೋಡಿಸಿ ಮನೆಯಿಂದ ಹೊರಗಟ್ಟಿಯಾಗುವ ಸಮಸ್ಯೆಗಳನ್ನ ತೊಳೆಸಿಕೊಳ್ಳುವ ಆ ಮಕ್ಕಳ ಮೇಲೆ ಕರುಣೆ ತೋರಿಸುವ ಎಷ್ಟೋ ಗುರುಗಳು ಕನ್ಯಾಸ್ತ್ರಿಗಳಿಂದ ಕಠಿಣವಾಗಿ ವರ್ತಿಸುತ್ತಿದ್ದಾರೆ ದೇವ. ಇವತ್ತು ಸ್ವಾಮಿ ದೇವ ಸೇವೆ ಬೋಧನೆ ಮಾಡುವವರು ಇವತ್ತು ಸ್ವಾಮಿ ಅನೇಕ ಸೇವೆ ಮಾಡುವಂತ ಮಕ್ಕಳು ಸ್ವಾಮಿ ವರ್ತಿಸುತ್ತಿದ್ದಾರೆ ದೇವ. ಬಲಿಪೀಠದ ಮೇಲೆ ಮಾಡುವಂತ ಮಕ್ಕಳು ಆ ಮಾನಕ ಗೌರವಗಳು ಹೀಗೆ ಮಾತ್ರ ಸ್ವಾಮಿ ಅವರು ಒಳ್ಳೆಯ ಮಕ್ಕಳಾಗಿ ವರ್ತಿಸಿ ಆಗ್ಬಹುದು. ಬದುಕಿದ್ದು ದೇಶದ ವ್ಯಾಮೋಹಗಳಿಗೆ ತಿಳಿದುಕೊಂಡಿರುವಾಗ ಅವರ ವಿಧಿಗಳು ಕಠಿಣವಾಗಿ ಪ್ರೀತಿಯಿಂದ ಮಾತನಾಡುತ್ತಿದೆ. ಹಣ ಇರುವವರ ಬಗ್ಗೆ ಒಂದು ರೀತಿ ಮಾತು, ಹಣ ಇಲ್ಲದವರ ಬಗ್ಗೆ ಕೇವಲವಾಗಿ ನೋಡುವಂತಹ ಎಲ್ಲಾ ಬೋಧಕರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಸುತ್ತಿಕೊಳ್ತೀನಿ ದೇವ. ಅವರ ವಿಧಿಯನ್ನು ತೆಗೆದು ಇದಾದ ಹೃದಯವನ್ನು ಮಾಡುತ್ತಿರುವ ಸ್ವಾಮಿ. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು ಎಂದು ವಚನದಲ್ಲಿ ಮತ್ತಾಯನ ಸುವಾರ್ತೆಯನ್ನು ಸ್ವಾಮಿ. ವಿಧವಾಗಿ ಮಾತನಾಡಿತು ಸ್ವಾಮಿ. ಆತ್ಮರ ಅಭಿಷೇಕದಿಂದ ಮಕ್ಕಳನ್ನು ಬಲಪಡಿಸಿದಾಗ ಎಷ್ಟೋ ಸ್ವಾಮಿ ನ್ಯಾಯವಾದಿಸಲು ಎಂದು ನ್ಯಾಯವನ್ನು ಕೊಡದೆ ಹಣಕ್ಕಾಗಿ ಕಲ್ಲಾದ ಹೃದಯಗಳಾಗಿ ಆ ಮಕ್ಕಳಿಗೆ ವಿರೋಧವಾದ ನ್ಯಾಯವನ್ನು ಕೊಟ್ಟಾಗ ಆ ಮಕ್ಕಳ ಕಣ್ಣೀರು ನೋವು ವೇದನೆಯನ್ನು ಸ್ವಾಮಿಯು ಬಲ್ಲವರಾಗಿರಲಿಲ್ಲ. ಆ ಎಲ್ಲ ನ್ಯಾಯಾಧೀಶರಲ್ಲಿ ಬೆಳಗಿನ ನಿನ್ನ ಕರವಲ್ಲಿ ಒಪ್ಪಿಸಿಕೊಡುತ್ತೀನಿ ಸ್ವಾಮಿ. ಯಾವ ರೀತಿಯಲ್ಲಿ ನ್ಯಾಯವನ್ನು ಕೊಡಬೇಕೆಂದು ಅವರಿಗೆ ಒಳ್ಳೆಯ ನ್ಯಾಯವನ್ನು ಪಾಲಿಸಿಕೊಟ್ಟು ಆ ಕಲ್ಲಾದ ದೇವನ ತೆಗೆದು ಪೊಲೀಸ್ ಅಧಿಕಾರಿಗಳನ್ನು ನಿನ್ನ ಕರಳಿ ಸುತ್ತಿಕೊಡುತ್ತೇನೆ, ರಾಜಕಾರಣಿಗಳನ್ನು ಸುತ್ತಿಕೊಡುತ್ತೇನೆ ರಾಜ್ಯ. ಆ ಪ್ರೀತಿಯ ಮಾತುಗಳೆಲ್ಲ ಸ್ವಾಮಿ ತಕ್ಷಣ ಏನು ಮಾಡಿದೆಯೇ ಎಂದು ಕೇಳದೆ ಅವರನ್ನು ಒಡೆದು ಬದುಕುವ ಎಲ್ಲ ಪೊಲೀಸ್ ಅಧಿಕಾರಿಗಳ ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ ಮಾತನಾಡಿಸಿ ಆ ಮಕ್ಕಳಿಗೆ ಧೈರ್ಯ ಏನಂತೇನು ಅನುಗ್ರಹಿಸಿ ಸ್ವಾಮಿ. ಲೋಕದಲ್ಲಿ ಎಲ್ಲರೂ ಪಾಪಿಗಳೇ ಸ್ವಾಮಿ, ಒಂದಲ್ಲ ಒಂದು ರೀತಿ ಪಾಪಗಳನ್ನು ಮಾಡಿದ್ದೀವಿ ರಾಜ್ಯ. ಮಾತನ್ನೊಬ್ಬನೇ ಸ್ವಾಮಿ ಪ್ರತಿಯೊಬ್ಬರು ಅವರವರ ಜೀವಿತದಲ್ಲಿದ್ದಾರೆ ರಾಜ್ಯ. ನಮ್ಮ ಅಕ್ಕಪಕ್ಕದಲ್ಲಿ ಸ್ನೇಹಿತರು ನಮ್ಮ ಬಂಧುಗಳು ಸ್ವಾಮಿ ಇದ್ದಾರೆ ರಾಜ್ಯ. ಅವರು ಎಲ್ಲಾ ರೀತಿಯ ಕಲಾದ ಹೃದಯವನ್ನು ಪ್ರದರ್ಶಿಸಿಕೊಡುತ್ತೇನೆ ಸ್ವಾಮಿ. ಅವರಿಗೆ ಹಣವನ್ನು ಕೊಡಲು ಸಾಧ್ಯವಾದರೂ ಸ್ವಾಮಿ ಸಾಂತ್ವನ ಮಾತುಗಳನ್ನು ಅನುಗ್ರಹಿಸಿ ಆ ಶಿಲ್ಪೆಯನ್ನು ಕರೆಯುವಾಗ ತಂದೆಯವರು ಮಾಡುತ್ತಿರುವವರು ಇವರು ಅರಿಯರು ಇವರು ಸಂಕೀರ್ಣಂತಹ ಅನ್ಯರು ಎಲ್ಲರಿಗೂ ಎಲ್ಲ ರೀತಿಯ ಮಕ್ಕಳು ಏಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 62ನೇ ಅಧ್ಯಾಯ ವಾಕ್ಯ 12. ನಿನ್ನ ಪ್ರೀತಿ ಹೇ ಪ್ರಭು ಅಚಲ ಹಿಮಾಚಲ, ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ. ಯೋಬ 37ನೇ ಅಧ್ಯಾಯ ವಾಕ್ಯ 5. ದೇವರ ಕಂಠ ತನ್ನ ಅದ್ಭುತ ಕಾರ್ಯಗಳನ್ನು ಘೋಷಿಸುತ್ತದೆ, ನಮ್ಮಂದರಿಯಲಾಗದ ಮಹಾ ಕಾರ್ಯಗಳನ್ನು ಎಸಗುತ್ತಾನೆ. ಯೆಶಾಯ 61ನೇ ಅಧ್ಯಾಯ ವಾಕ್ಯ 8. ಸರ್ವೇಶ್ವರ ಆದ ನಾನು ನ್ಯಾಯಪ್ರಿಯ, ಸುಲಿಗೆ ಅನ್ಯಾಯ ನನಗೆ ಅಸಹ್ಯ. ಪ್ರಾಮಾಣಿಕವಾಗಿ ನೀಡುವೆನು ಇವರಿಗೆ ಪ್ರತಿಫಲ, ಮಾಡಿಕೊಳ್ಳುವೆನು ಇವರೊಡನೆ ಅಳಿಯದ ಒಪ್ಪಂದ. ಸುಜ್ಞಾನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 5. ಸುಶಿಕ್ಷಿತವಾದ ನಿರ್ಮಲ ಆತ್ಮ ಮೋಸದೆಡೆ ನಿಲ್ಲದು, ಅವಿವೇಕ ಆಲೋಚನೆಗಳಿಂದದು ಓಡಿ ಹೋಗುವುದು. ಅನ್ಯಾಯವು ಸಮೀಪಿಸಿದಾಗ ಅದು ಅಸಹ್ಯ ಪಡುವುದು. ಯಾಕೋಬ 3ನೇ ಅಧ್ಯಾಯ ವಾಕ್ಯ 17. ದೇವರಿಂದ ಬರುವ ಜ್ಞಾನವಾದರೂ ಮೊದಲನೆಯದಾಗಿ ಪವಿತ್ರವಾದುದು, ಅದು ಶಾಂತಿ ಸಮಾಧಾನ ಉಳ್ಳದು, ಸಹನೆ ಸ್ವಯಂ ಉಳ್ಳದು, ನ್ಯಾಯ ಸಮ್ಮತವಾದುದು. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5. ನಿನ್ನ ಸ್ವಂತ ಬುದ್ಧಿಯನ್ನೇ ಮೆಚ್ಚಿಕೊಂಡಿರದಿರು, ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ಸಿರಾಕ 1ನೇ ಅಧ್ಯಾಯ ವಾಕ್ಯ 26.
ದೈವಾಜ್ಞೆಗಳನ್ನು ನೀ ಪಾಲಿಸಿ ಸುಜ್ಞಾನವನ್ನು ಬಯಸುವೆಯಾದರೆ ದಯ ಪಾಲಿಸುವನು ಆತ ಅದನ್ನು ಧಾರಾಳವಾಗಿ ನಿನಗೆ. 1 ಯೋಹನ್ನ 2ನೇ ಅಧ್ಯಾಯ ವಾಕ್ಯ 17. ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಬಾಳುವನು. 1 ಕೊರಿಂಥ್ಯ 7ನೇ ಅಧ್ಯಾಯ ವಾಕ್ಯ 31. ಲೋಕದ ವ್ಯವಹಾರದಲ್ಲಿ ಇರುವವರು ಅದರಲ್ಲಿಯೇ ತಲ್ಲೀನರಾಗದಿರಲಿ. ಜ್ಞಾನೋಕ್ತಿ 20ನೇ ಅಧ್ಯಾಯ ವಾಕ್ಯ 20. ಹೆತ್ತವರನ್ನು ಶಪಿಸುವವನ ದೀಪ ಕಾರ್ಯಗಳಲ್ಲೇ ಹಾರಿ ಹೋಗುವುದು ಖಚಿತ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಜೀವ ಜಲವಾಗಿರುವ ನನ್ನ ದೇವರೇ, ಜೀವದ ಬುದ್ಧಿಯಾಗಿ ನನ್ನಲ್ಲಿ ಆಗಮಿಸಿ ನನ್ನನ್ನು ಶುದ್ಧೀಕರಿಸಿ ನನ್ನನ್ನು ನಿಮಗಾಗಿ ಜೀವಿಸುವಂತೆಯೂ ನಾನು ಸತ್ಯದ ಪಥದಲ್ಲಿ ನಡೆಯುವಂತೆಯೂ ಪಾಪದಿಂದ ಹೊರಬರುವಂತೆಯೂ ನನ್ನನ್ನು ಅನುಭವಿಸಿ ಸಂರಕ್ಷಿಸಿರಿ. ನಿಮ್ಮ ಮಗುವಾಗಿ ನಿಮ್ಮ ಜೀವ ಜಲದಿಂದ ನೀವು ನನ್ನನ್ನು ತೊಳೆಯುವುದಕ್ಕಾಗಿ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಜೀವ ಸ್ವರೂಪವಾದ ನನ್ನ ದೇವರು, ಇಂದು ನನ್ನ ಮನಸ್ಸಿನ ಎಲ್ಲಾ ಗೊಂದಲಗಳನ್ನು, ಕಳೆದ ದಿನ ನಡೆದು ಹೋದ ಎಲ್ಲ ಕಹಿ ಘಟನೆಗಳನ್ನು, ಮಾನಸಿಕವಾದ ಭಾರಗಳನ್ನು, ಭಯಗಳನ್ನು, ಏಕಾಂಗಿತನದ ಬದುಕಿನ ನೋವುಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಮೇಲೆ ಕರುಣೆ ತೋರಿರಿ. ನನ್ನಂತೆ ಇರುವ ಪ್ರತಿಯೊಬ್ಬರ ಮೇಲೆ ದಯೆ ತೋರಿರಿ. ನನ್ನಂತೆ ಇರುವ ಪ್ರತಿಯೊಬ್ಬರ ಮೇಲೆಯೂ ಕರುಣೆ ತೋರಿರಿ. ಬಲಹೀನರಾದ ನಿಮ್ಮ ಮುಂದೆ ಕುಳಿತುಕೊಂಡು ಯಾರ ಸಹಾಯವಿಲ್ಲದೆ, ಯಾರಿಂದಲೂ ಪ್ರೀತಿ ಸಿಗದೆ ನಿರಾಶ್ರಿತರಾಗಿರುವವರ ಮೇಲೆ ಕರುಣೆ ತೋರಿರಿ. ನಿಮ್ಮ ಜೀವ ಜಲವನ್ನು ನನ್ನ ಮೇಲೆಯೂ ಈ ಲೋಕದ ಸರ್ವ ಜನತೆಯ ಮೇಲೆ ಚುಮುಕಿಸಿ ನಿತ್ಯ ಜೀವಕ್ಕಾಗಿ ಹಾಕುವುದು ನಿಮ್ಮ ಸಂರಕ್ಷಣೆಯಲ್ಲಿ ಸದಾ ಬಾಳುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಜೀವವುಳ್ಳ ತಂದೆಯೇ, ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಕಲ್ಲಾದ ಹೃದಯವುಳ್ಳವರ ಮನಸ್ಸು ಮಾಂಸದ ಹೃದಯವಾಗುವಂತೆ ತಾಯಿ ಮಾತೆ ಮರಿಯಮ್ಮನವರು ಪವಿತ್ರಾತ್ಮರಿಂದ ಗರ್ಭಧರಿಸಿದಾಗ ಸಂತ ಜೋಸೆಫರ ಮನಸ್ಸು ಸಹ ಕಲ್ಲಾದ ಹೃದಯವಾಗುವ ಸಂಭವವಿತ್ತು. ಆದರೆ ಏನೂ ತೊಂದರೆಯಾಗದೆ ಮಾತೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿದ್ದರು. ಅಲ್ಲಿ ಕಲ್ಲಾದ ಮನಸ್ಸಿಗೆ ಒಂದು ಸಂದರ್ಭವಿತ್ತು. ಆದರೆ ದೇವರು ಸಂತ ಜೋಸೆಫರ ಕಲ್ಲಾದ ಹೃದಯವನ್ನ ತೆಗೆದರು. ದೇವದೂತರನ್ನು ಕಳುಹಿಸಿ ಮಾತನಾಡುವುದರ ಮೂಲಕವಾಗಿ ಅವರ ಕಲ್ಲಾದ ಹೃದಯವನ್ನು ತೆರೆದ ಕಾರಣ ತಾಯಿ ಮಾತೆಯನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸಿದರು. ಅಂತೆ ನಮ್ಮಲ್ಲಿಯೂ ಸಹ ಕಲ್ಲಾದ ಹೃದಯವಿದೆ. ನಾವು ಕುಳಿತು ಯೋಚಿಸಬೇಕು. ಎಷ್ಟೋ ವಿಷಯದಲ್ಲಿ ನಮಗೆ ಕಲ್ಲಾದ ಹೃದಯವಿದೆ. ಪ್ರಾರ್ಥಿಸ್ತಾ ಇದ್ದೇವೆ, ನಿರಂತರ ಪ್ರಾರ್ಥಿಸ್ತಾ ಇದ್ದೇವೆ, ಪೂಜೆಗೆ ಹೋಗ್ತಾ ಇದ್ದೇವೆ, ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಯೋಚನೆ ಮಾಡಿ ನೋಡಿ, ನಿಮ್ಮ ಕಲ್ಲಾದ ಹೃದಯ, ನನ್ನ ಕಲ್ಲಾದ ಹೃದಯ ಎಷ್ಟು ಜನರ ಮೇಲೆ, ಯಾವ ವಿಷಯಗಳಲ್ಲಿ, ಹಠಮಾರಿತನದಲ್ಲಿ ನೋಡಿ. ಇವತ್ತು ದೇವರ ಕಟ್ಟಳೆಗಳನ್ನು ನಾವು ಅನುಸರಿಸುವುದಿಲ್ಲ, ದೇವರ ಕಟ್ಟಳೆಗಳನ್ನು ಅನುಸರಿಸುವುದಿಲ್ಲ. ಆದರೆ ಬೇರೊಬ್ಬರು ಹೇಳಿದ ಕಟ್ಟಳೆಯನ್ನು ಅನುಸರಿಸ್ತೇವೆ. ಒಬ್ರು ಯಾರಾದರೂ ಬಂದ್ರೆ ದೇವರ ಕಟ್ಟಳೆ ಹೇಳ್ತದೆ, ನೀನು ಪರರನ್ನು ಪ್ರೀತಿಸು ಎಂಬುದಾಗಿ. ಆತ ನಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ಅವನು ಸರಿಯಿಲ್ಲ, ಅವನ ಜೊತೆ ಮಾತನಾಡಬೇಡ ಅಂದ್ರೆ ಈ ಮನುಷ್ಯ ಹೇಳಿದ ಕಟ್ಟಳೆಯನ್ನು ಅನುಸರಿಸ್ತೇವೆ ಹೊರತು ದೇವರು ಹೇಳಿದ ಕಟ್ಟಳೆಯನ್ನು ಅನುಸರಿಸುವುದಿಲ್ಲ. ಒಬ್ಬರಿಗೆ ಕೆಟ್ಟವನು ಅಂದ್ರೆ ನಾವು ಕೆಟ್ಟವನಾಗಿ ನೋಡ್ತೇವೆ. ಒಬ್ಬ ಮೋಸಗಾರ ಅಂದ್ರೆ ನಾವು ಅವನ ಮೋಸಗಾರನಾಗಿ ನಾವು ನೋಡ್ತೇವೆ. ಅವರಲ್ಲಿ ಮಾತಾಡಬೇಡ ಅಂದ್ರೆ ನಾವು ಅವನ ಹತ್ರ ಮಾತನಾಡೋದಿಲ್ಲ. ಅವನ ಮೇಲೆ ಚಾಡಿ ಹೇಳಿದ್ರೆ ನಾವು ಅದನ್ನ ಅನುಸರಿಸ್ತೇವೆ. ನೋಡಿ, ಮನುಷ್ಯ ಹೇಳುವಂತ ಕಟ್ಟಳೆಗಳನ್ನು ನಾವು ಅನುಸರಿಸ್ತೇವೆ, ದೇವರು ಹೇಳುವಂತ ಕಟ್ಟಳೆಯನ್ನು ಅನುಸರಿಸುವುದಿಲ್ಲ. ಅಂದ್ರೆ
ನಾವು ದೇವರಿಗೆ ವಿಧೇಯರಾಗಿ ನಡೆಯುತ್ತಾ ಇಲ್ಲ, ಮನುಷ್ಯನಿಗೆ ವಿಧೇಯರಾಗಿ ನಡೆಯುತ್ತಾ ಇದ್ದೇವೆ. ಇವತ್ತು ಪ್ರಪಂಚ ಇದೇ ಆಗಿದೆ ಪ್ರಿಯರೇ. ದೇವರ ಕಟ್ಟಳೆಯನ್ನು ಅನುಸರಿಸುವುದಕ್ಕೆ ಬದಲಾಗಿ ಮನುಷ್ಯನಾಡುವ ಸುಳ್ಳು, ಮೋಸವೋ, ವಂಚನೆಯೋ ಅಥವಾ ಸ್ವಾರ್ಥದ ನಿಮಿತ್ತವಾಗಿ ಹೇಳುವಂತಹ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಕಾರಣ ಕಲ್ಲಾದ ಹೃದಯ, ಕ್ಷಮಿಸಲಾಗದ, ಪ್ರೀತಿಸಲಾಗದ, ಸಹಿಸಲಾಗದ ಹೃದಯ. ಅದರಿಂದ ನನ್ನನ್ನು, ನಮ್ಮನ್ನ ನಾವು ಅವಲೋಕಿಸಿಕೊಳ್ಳೋಣ. ದೇವರ ಕಟ್ಟಳೆಯನ್ನು ನಾವು ಅನುಸರಿಸೋಣ. ಪ್ರಾರ್ಥಿಸೋಣ. ಪ್ರಾರ್ಥನೆಗೆ ಸದುತ್ತರ ಉಂಟು. ಈ ವಿಶ್ವದಲ್ಲಿರುವಂಥ ಎಲ್ಲ ಕಲ್ಲಾದ ಹೃದಯವು ಮಾಂಸದ ಹೃದಯವಾಗುವಂತೆ ಪರಿಶುದ್ಧ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಜಪಸರದಲ್ಲಿ ಭಿನ್ನಯಿಸೋಣ. ಬನ್ನಿ, ಜಪಸರವನ್ನು ಹಿಡಿದು ನಾವು ವಿನಯತೆಯಿಂದ ತಾಯಿ ಮಾತೆಯಂತೆ ದೇವರಿಗೆ ವಿಧೇಯರಾಗಿ, ಕಟ್ಟಳೆಗಳಿಗೆ ವಿಧೇಯರಾಗಿ ನಾನು ನಡೆಯುವ, ಕೇವಲ ಪ್ರಾರ್ಥಿಸುವವರಾಗದೆ ಪ್ರಾರ್ಥನಾ ವಿಶ್ವಾಸಿಗಳಾಗಿ ನಾವು ಜೀವಿಸೋಣ. ಜಪಸರ ಪ್ರಾರ್ಥನೆಯಲ್ಲಿ ನಾವು